ಬಾಳಿಕೆ ಸಮೃದ್ಧಿಯೊಂದಿಗೆ ಗುರು ಬಾಳಿಕೆ, ಗುರುವಿಗೆ ವಂದನೆಗಳು. ಗುರು ನಮ್ಮೆಲ್ಲರೊಂದಿಗೆ ದೈವಶಕ್ತಿ, ಗುರುಶಕ್ತಿ ನಮಗೂ ನಮ್ಮ ಕುಟುಂಬದವರು ವಿಶ್ವದಲ್ಲಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದೇ ಮಾಡಲಿ ಅಂತ ಹೇಳ್ತಾ, ಈ ಮಧ್ಯಾಹ್ನದ ಸಂಜೆಯ ಶುಭ ಸಮಯದಲ್ಲಿ ಯೋಗ, ಧ್ಯಾನ, ಪ್ರಾಣಾಯಾಮ, ಆರ್ಥಿಕ ಸಂಪತ್ತು, ಯಶಸ್ಸು, ಸಮೃದ್ಧಿಗಳು, ಹಲವಾರು ಪದಗಳಿದ್ದಾವೆ. ಒಂದೊಂದು ಪಾಯಿಂಟಲ್ಲಿ ಉತ್ತರ ನೀವು ಕೊಡಬೇಕು. ಪ್ರಶ್ನೆ ನಾವು ಕೇಳ್ತೀವಿ, ಆಯಿತಾ? ಆರೋಗ್ಯವಾಗಿರಬೇಕು ಅಂದರೆ ಚರ್ಚೆ ನಮ್ಮದು. ನಾವು ಪಾಠ ಮಾಡ್ತಾ ಇಲ್ಲ, ನಾವು ಚರ್ಚೆ ಮಾಡ್ತಾಯಿದ್ದೀವಿ. ಇರೋ 4 ಜನ ಮನಸ್ಸುಗಳಲ್ಲಿ ನಾವು ಚರ್ಚಿಸೋಣ. ಈ ದೇಹದ ಬಗ್ಗೆ, ಮನಸ್ಸಿನ ಬಗ್ಗೆ, ಜೀವನದ ಬಗ್ಗೆ, ಸಮಾಜದ ಬಗ್ಗೆ, ದೇವರ ಬಗ್ಗೆ, ಆರ್ಥಿಕ ಸಂಪತ್ತು ಬಗ್ಗೆ ನಾವೊಂದು ಚೂರೇ ಇಷ್ಟಿಷ್ಟೇ ಮಾತಾಡ್ತೀನಿ, ಜಾಸ್ತಿ ಮಾತಾಡಲ್ಲ. ಕೃಷ್ಣ ಸರ್ ಬರೀ ಹಾಡು ಹೇಳೋರು ಮಾತ್ರ, ಅವರು ಬೋಧನೆ ಕೇಳಲ್ಲ ಅಂತ ನಮಗೆ ಗೊತ್ತು. ಸೊ ಹಾಗಾಗಿ ಬೋಧನೆ ಕೇಳೋಂಗೆ ನಾವು ಮಾಡ್ತೀವಿ. ನೀವೇ ಹೇಳಿದ್ದೀರ, ರಾಜ್ಯ ಪೂರ್ತಿ ಇಂತಹ ಒಂದು ಯೋಗ ಕಾರ್ಯಕ್ರಮಗಳನ್ನು ಮಾಡಿಸ್ಬೇಕು ಅಂತ. ಯೂಶಲಿ ಇದು 14 ವರ್ಷದ ಮೇಲ್ಪಟ್ಟು 80 ವರ್ಷದವರೆಗೂ ಬೇಕಾಗಿರ್ತಕ್ಕಂಥ, ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಸಬ್ಜೆಕ್ಟು. ಓಕೆ, ಸೊ ನಾವಿರೋ ಒಂದು 4 ಮನಸ್ಸುಗಳು 4 ಮಾತನ್ನು ತಿಳ್ಕೊಳ್ಳೋಣ ಅಂತ ಹೇಳೋದಕ್ಕಿಂತ ಮುಂಚೆ, ಸೊ ನಾವು ಮನಸ್ಸನ್ನು ಒಂದು ಸ್ಟೇಬಲ್ ಆಗಿ ನಿಲ್ಲಿಸ್ಬೇಕಲ್ವ. ಹಾಡು ಕೊಟ್ಟಿಲ್ಲ, ಹಾಡು ಹೇಳೋಕ್ಕಾಗಲ್ಲ ಅಂತ ಹೇಳಿ, ಈಗ ಹಾಡು ಹೇಳ್ಬಿಟ್ಟು ನೀವು ಕೇಳ್ತೀರಾ ಪಾಠ ಕೇಳಿದ್ಮೇಲೆ ಹಾಡು ಹೇಳ್ತೀರಾ? ಪಾಠ ಕೇಳಿದ್ಮೇಲೆ ತಾಳ್ಮೆ ಇದೆ ಅಲ್ವಾ? ಹಾಗಾದರೆ ನೇರ ಕೂತ್ಕೊಳ್ಳಿ. ಮುಂದೆ ಬಂದ್ಬಿಡಿ ಸರ್, ನೀವು ದಯಮಾಡಿ ಮುಂದೆ ಬನ್ನಿ. ನೀವು ಮುಂದೆ ಬನ್ನಿ ಸರ್. ಕಂಡೀಷನು ಜೀನ್ಸ್ ಪ್ಯಾಂಟ್ ಹಾಕಿದ್ದೀವಿ, ಬಿಟ್ಟರೆ ಏನು ಮಾಡಲಿ ಅಂತ ಯೋಚನೆ. ಪರವಾಗಿಲ್ಲ ಸರ್, ಶಾಲು ಕೊಡ್ತೀನಿ, ಹೊತ್ಕೊಳ್ಳೋಕೆ. ಓಕೆ, ಕರೆಕ್ಟ್ ಅಲ್ವಾ? ಬೇರೆ ಇದೆ ಸರ್, ಕೊಡ್ತೀನಿ, ಆರಾಮಾಗಿ ಹೊತ್ಕೊಂಡು ಪಂಚದಾರ ಸುತ್ಕೊಂಡು ಹೋಗ್ಬೋದು. ಮನೆಗೆ ಹೋದ್ರೆ ಕಲ್ಲುಡಿ. ಸೊ ನೇರ ಕೂತ್ಕೊಳ್ಳಿ, ಬೆನ್ನುಮೂಳೆ ನೇರ ಇಟ್ಕೊಳ್ಳಿ. ಓದೋದು ಚಿನ್ಮುದ್ರ, ಚಿನ್ಮಯ ಮುದ್ರ, ಹಂಸ ಮುದ್ರ. ಈ ಬೇರೆ ತುದಿಯಲ್ಲಿ 3 ಮುದ್ರೆಗಳು ಬರುತ್ತೆ. ಮಧ್ಯದಲ್ಲಿ ಇಟ್ಟರೆ ಹಂಸ ಮುದ್ರ, ಗೆರೆ ಹತ್ರ ಇಟ್ಟರೆ ಚಿನ್ಮಯ ಮುದ್ರ, ತುದಿಯಲ್ಲಿ ಇಟ್ಟರೆ ಚಿನ್ಮುದ್ರ. ಚಿನ್ಮುದ್ರ ಬೆನಿಫಿಟೇ ಬೇರೆ ಇದೆ, ಚಿನ್ಮಯ ಮುದ್ರ ಬೆನಿಫಿಟೇ ಬೇರೆ ಇದೆ, ಹಂಸ ಮುದ್ರ ಬೆನಿಫಿಟೇ ಬೇರೆ ಇದೆ. ಇದು ಮುದ್ರಾ ಯೋಗ. ಸೊ ಮುದ್ರಾ ಯೋಗಗಳಲ್ಲಿ ಹಲವಾರು ವಿಧಾನದಲ್ಲಿ ನಾವು ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು. ನಾನು ಇದನ್ನು ಪಾಠ ಮಾಡೋದಕ್ಕಿಂತ ಮುಂಚೆ, ಈ ಸೆಷನ್ ತೊಗೊಂಡೋಗೋದಕ್ಕಿಂತ ಮುಂಚೆ ನಾನು ಕೊಟ್ಟಿರೋ ಸಮಯದಲ್ಲಿ ನಾನು ನಿಮಗೆ ಯಾವ ರೀತಿ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ಬೇಕು, ಆರೋಗ್ಯನ ನೀವು ತೊಗೊಂಡು ಮನೆಗೆ ಹೋಗಬೇಕು ಅಂತ ನಾನು ಇಚ್ಛಿಸ್ತಾ. ಸೊ ನೀವು ಕಣ್ಣು ಮುಚ್ತೀರಾ, ಸ್ಮೈಲಿ ಫೇಸು, ಚಿನ್ಮುದ್ರೆ ತೊಗೊಳ್ಳಿ. ಆದಷ್ಟು ನೋಡಿ, ಸುಖಾಸನದ ಹತ್ರ ಕೂತ್ಕೊಂಡ್ರು ಸಹ ಪರವಾಗಿಲ್ಲ, ಆರಾಮಾಗಿ ಕೂತ್ಕೊಳ್ಳಿ. ಕಣ್ಣು ಮುಚ್ಚಿ, ನಗು ಮುಖ ಇರಲಿ, ಸತ್ತಾವು ಕೆಳಗಡೆ ಇಟ್ಕೊಳ್ಳಿ, ತೊಡೆ ಮೇಲೆ ಇಟ್ಕೊಳ್ಳಿ, ನೇರ ಕೂತ್ಕೊಳ್ಳಿ, ಮುಖ ಇರಲಿ. ಸೊ 2 ಪಾದಗಳಿಂದ ಉಸಿರು ತೆಗೆದು ಉಸಿರು ಬಿಡಿ. 2 ಮೀನಖಂಡಗಳಿಂದ ಉಸಿರನ್ನು ತೆಗೆದು ಬಿಡಿ. ಮನಸ್ಸು, ಉಸಿರಾಟ 2 ಒಂದಾಗಿ ನೀವು ಮಾಡಬೇಕು. 2 ಮಂಡಿಗಳಿಂದ ಉಸಿರು ತೆಗೆದು ಬಿಡಿ. 2 ತೊಡೆಗಳಿಂದ ಉಸಿರನ್ನು ತೆಗೆದು ಬಿಡಿ. ಹೊಟ್ಟೆಯ ಭಾಗದಿಂದ ಉಸಿರು ಡೀಪಾಗಿ ಹೇಳ್ಕೊಳ್ಳಿ, ಉಸಿರು ಬಿಡಿ. ಸೊಂಟದ ಭಾಗದಿಂದ, ಎದೆಯ ಭಾಗದಿಂದ 2 ಕೈ ತೋಳುಗಳಿಂದ, ಕುತ್ತಿಗೆಯ ಭಾಗದಿಂದ, ಬೆನ್ನಿನ ಭಾಗದಿಂದ, ತಲೆಯ ಭಾಗದಿಂದ. ಈಗ ಡೀಪಾಗಿ ಕಾಲಿಂದ ತಲೆ ಪಾದದವರೆಗೂ ಒಂದು ಡೀಪಾಗಿ ಉಸಿರನ್ನು 4 ಬಾರಿ ಮಾಡಿ ಉಸಿರು ಡೀಪಾಗಿ ಹೇಳ್ಕೊಳ್ಳಿ. ಮತ್ತೆ ಉಸಿರು ಬಿಡಿ ನಿಧಾನಕ್ಕೆ.
ಉಸಿರನ್ನು ಡೀಪಾಗಿ ಮತ್ತೆ ಹೇಳ್ಕೊಂಡು ಉಸಿರನ್ನು ನಿಧಾನಕ್ಕೆ ಬಿಡಿ. ನಾಲ್ಕು ಬಾರಿ ಆದಮೇಲೆ ಉಸಿರಾಟನ ಸ್ಲೋ ಮಾಡಿ ನಿಲ್ಲಿಸಿ. ಅಬ್ಸರ್ವ್ ದ ಬ್ರೀತಿಂಗ್. ಉಸಿರನ್ನು ಗಮನಿಸಿ, ಉಸಿರಾಟ ನಿಲ್ಲಿಸಿ, ಉಸಿರಾಟನ ಗಮನಿಸಿ. ಮೊದಲು ಸ್ಟಾರ್ಟಿಂಗಲ್ಲಿ ಸ್ಪೀಡಾಗಿರುತ್ತೆ ಉಸಿರು, ಆಮೇಲೆ ತಾನೇ ಲೋ ಆಗೋದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ನಿಮ್ಮ ಉಸಿರು ಮೇಲೆ ಹೋಗುತ್ತೆ, ಕೆಳಗಡೆ ಹೋಗುತ್ತೆ, ಮೇಲೆ ಹೋಗುತ್ತೆ, ಮತ್ತೆ ಉಸಿರು ಕೆಳಗಡೆ ಬರ್ತಾ ಇರುತ್ತೆ. ಅದು ಆ ಸ್ಪೀಡು ಸ್ಲೋ ಆಗೋದನ್ನು ಅಬ್ಸರ್ವ್ ಮಾಡಿ. ನಿಮಗೆ ಗೊತ್ತಾಗ್ತಾ ಇದೆ ಉಸಿರಾಟ ಲೋ ಆಗ್ತಾ ಇದೆ, ಲೋ ಆಗಿದೆ. ಓಕೆ, ಇನ್ನೊಂದು ಉಸಿರನ್ನು ತಗೊಂಡು ಮೇಲ್ಗಡೆ ಆಜ್ಞಾ ಚಕ್ರಕ್ಕೆ, ಗುರು ಮಧ್ಯ ಅಥವಾ ತುರಿಯ ನಡುನೆತ್ತಿಯ ಮಧ್ಯಭಾಗಕ್ಕೆ ಎಳೆದು ಬಿಟ್ಬಿಡಿ. ಒಂದು ವೈಬ್ರೇಷನ್ ಆಗುತ್ತೆ ನೋಡಿ, ತಲೆ ಒಂದು ವೈಬ್ರೇಷನ್ ಆಗುತ್ತೆ. ನಿಧಾನಕ್ಕೆ ಎರಡು ಕೈನ ರಬ್ ಮಾಡಿ, ಎರಡು ಕೈನ ಮೇಲ್ಮುಖವಾಗಿ ತಗೊಂಡು ನಮಸ್ಕಾರ ಪೊಸಿಷನ್ನಲ್ಲಿ ಒಂದು ಸ್ವರನ ಮೇಲಕ್ಕೆ ಹೇಳ್ಕೊಳ್ಳಿ. ಉಸಿರು ಬಿಡ್ತಾ ಅಂಗೈನ ನೋಡಿಕೊಂಡು ನನ್ನ ನೋಡಿ. ಸ್ಲೋ ಆಗಿ ಗೊತ್ತಾಯ್ತಲ್ವಾ? ಉಸಿರಾಟ ಹಾಡುವಾಗ ಕೆಳಗಡೆ ಮೇಲೆ ಮೇಲೆ ಕೆಳಗಡೆ ಗೊತ್ತಾಯ್ತಲ್ವಾ? ಗೊತ್ತಾಯ್ತು. ಸೊ ಇದನ್ನ ಏನಂತಾರೆ? ಹೆಸರು ಉಸಿರು ಇರೋವರೆಗೂ ಹೆಸರು ಅಲ್ವಾ? ಉಸಿರು ನಿಂತರೆ ಹೆಸರು ಇಲ್ಲ ಅಲ್ವಾ? ಅದಕ್ಕೆ ಏನಂತಾರೆ? ದೇಹಕ್ಕೆ ಬಾಡಿ ಅಂತಾರೆ. ಅಂದರೆ ಉಸಿರಿದ್ರೆ ಮಾತ್ರನೇ ಇದಕ್ಕೆ, ಶರೀರಕ್ಕೆ ಒಂದು ಹೆಸರು, ಹೌದಲ್ವಾ? ಹಾಗಾದರೆ ಈ ಶರೀರ ಯಾರು ಕೊಟ್ಟರು? ದೇವರು ಕೊಟ್ಟನ? ಅಪ್ಪ ಅಮ್ಮ ಕೊಟ್ಟಿದ್ದು. ಕರೆಕ್ಟಾ? ಒಪ್ಕೊಳ್ಳೋಣ. ಅಪ್ಪ ಅಮ್ಮ ಶರೀರ ಕೊಟ್ಟು ಅಂದರೆ ಒಂದು ವೀರ್ಯಾಣು ಒಂದು ಅಂಡಾಣು ಸೇರುವಾಗ ಎರಡು ಜೀವ ಬೆರೆತು ಈ ಜೀವವಾಗಿ ಬಂತು. ಜೀವ ದೇಹದಲ್ಲಿ ಒಳಗಡೆ ಒಂದು ಲಿಕ್ವಿಡ್ ರೂಪದಲ್ಲಿ, ಮೊನ್ನೆ ಪಾಠ ನಡೆದಿದ್ದು ಅದೇನೆ, ರೀಸೈಕ್ಲಿಂಗ್ ಆಫ್ ದ ಸೆಕ್ಷುವಲ್ ಫ್ಲೂಯಿಡ್ ಬಗ್ಗೆ, ಅಂದರೆ ಜೀವರಸದ ಬಗ್ಗೆ, ಜೀವದ ಬಗ್ಗೆ ಅರಿವನ್ನು ಮೂಡಿಸಿದ್ದು ಮೊನ್ನೆ ಕಾರ್ಯಕ್ರಮದಲ್ಲಿ. ಈ ಜೀವ ಎಲ್ಲಿಂದ ಬಂತು, ಹೇಗೆ ಬಂತು, ಯಾವ ರೀತಿ ಜೀವನ ನಡೆಸ್ತಾ ಇದೆ, ಯಾವ ರೀತಿ ಇದನ್ನು ಬಿಟ್ಟು ಹೋಗುತ್ತೆ, ಅಂದರೆ ಲೈಫ್ ಬಿಫೋರ್ ಆಫ್ಟರ್ ಡೆತ್, ಹುಟ್ಟೋದಕ್ಕಿಂತ ಮುಂಚೆ ಈ ಜೀವ ಎಲ್ಲಿತ್ತು, ಹೇಗಿತ್ತು, ಹುಟ್ಟಿದ ಮೇಲೆ ಈ ದೇಹದಲ್ಲಿ ಹೇಗೆ ಬಂತು, ಸತ್ತ ನಂತರ ಈ ದೇಹದಲ್ಲಿ ಜೀವ ಹೇಗೆ ಹೋಗುತ್ತೆ ಅನ್ನೋ ಒಳ್ಳೆ ಅದ್ಭುತ ಸಬ್ಜೆಕ್ಟು. ಅನಿತಾ ಮೇಡಮು ಅಷ್ಟೇ ಇದ್ರದ್ದು ನಾನು ಲಾಸ್ಟ್ ಸೆಷನ್ ಮಾಡಿದಾಗಲೂ ಅಷ್ಟೇ ಅದನ್ನು ಸ್ಟಾಪ್ ಮಾಡಿದ್ವಿ. ಅಂದರೆ ಪೂರ್ತಿ ನಿಮಗೆ ಸಿಕ್ಕಿಲ್ಲ. ಯಾಕೆಂದರೆ ವೆಂಕಟೇಶ್ ಸರ್ ಪಾಠ ಕೇಳಿದ್ರು, ಪ್ರಕಾಶ್ ಸರ್ ಪಾಠ ಕೇಳಿದ್ರು ಅಲ್ವಾ ಸರ್? ಹುಟ್ಟೋದಕ್ಕಿಂತ ಮುಂಚೆ ಈ ಜೀವ ಎಲ್ಲಿ ಹೇಗಿತ್ತು, ಲೈಕ್ ಬಿಫೋರ್ ಆಫ್ಟರ್ ಡೆತ್ತಲ್ಲಿ ಆ ಸಬ್ಜೆಕ್ಟ್ ನಾವು ತೊಗೊಂಬಂದಿಲ್ಲ. ಸೊ ಜೀವ ಇದೆ, ಅಪ್ಪ ಅಮ್ಮ ಕೊಟ್ಟರು, ಅಪ್ಪ ಅಮ್ಮ ಕೊಟ್ಟು ಫ್ರೀಯಾಗಿ ಕೊಟ್ಟರು. ಉಚಿತವಾಗಿ ಬಂದಿರ್ತಾನೆ ಇದು ಜೀವ? ದುಡ್ಡು ಕೊಟ್ಟು ಬಂತಾ? ವರದಕ್ಷಿಣೆ ಕೊಟ್ಟಿಲ್ವಾ? ಹೆಣ್ಮಕ್ಳನ್ನ ಕರ್ಕೊಂಡ್ಬರ್ಬೇಕಾದ್ರೆ ಮದುವೆ ಆದ್ಮೇಲೆ ವರದಕ್ಷಿಣೆ ಕೊಟ್ಟಿಲ್ವಾ? ಇದು ಬೇರೆ ಅಲ್ವಾ? ಅಂದರೆ ಜೀವ ಉಚಿತನೇ, ಹೆಣ್ಣು ತರೋದು ಬೇರೆ. ಆದರೆ ಹೆಣ್ಣು ಗಂಡು ಸೇರಿನೇ ಒಂದು ಜೀವವಾಗಿ ಉತ್ಪತ್ತಿ ಆಗೋದು ಅಲ್ವಾ? ಸೊ ಜೀವಕ್ಕೆ ಆಮೇಲೆ ಬರ್ತೀನಿ. ಈ ಜೀವ ಎಲ್ಲಿದೆ, ಹೇಗಿದೆ, ಏನು ಅನ್ನೋ ಪಾಯಿಂಟ್ ನೆಕ್ಸ್ಟ್ ಬರ್ತೀನಿ. ಈಗ ಯೋಗ ಅಂದರೆ ಏನು? ಡೆಫಿನೇಷನ್. ಯೋಗ ಮೀನಿಂಗ್ ಏನು?
ವಾಟ್ ಮೀನಿಂಗ್ ಆಫ್ ದ ಯೋಗ. ನಾವೆಲ್ಲ ಯೋಗ ಮಾಡ್ತಾ ಇದ್ದೀವಿ, ಯೋಗದ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಲ್ವಾ. ಜೂನ್ 21ನೇ ತಾರೀಕು ಇಡೀ ರಾಷ್ಟ್ರ ರಾಜ್ಯಗಳು ಯೋಗನ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯೋಗ ಅಂದ್ರೆ ಏನು? ನೀವು ಉತ್ತರ ಬೇಗ ಬೇಗ ಕೊಟ್ಟರೆ ಬೇಗ ಬೇಗ ಮುಗಿಸ್ತೀವಿ. ಗೊತ್ತಿರುತ್ತೆ. ಯೋಗ ಅಂದ್ರೆ ಕಾಯ ಅಂದ್ರೆ ದೇಹ. ಕಾಯ ಅಂದ್ರೆ ದೇಹನೂ ಆಗುತ್ತೆ, ಕೆಲಸನೂ ಆಗುತ್ತಲ್ವಾ. ಓಕೆ. ಸ್ಥೂಲ ಕಾಯ ಅಂದ್ರೆ ದೊಡ್ಡ ದೇಹ ಅಂದ್ರೆ ಒಂದು ಕಾಯ ಅನ್ನೋ ಪದಕ್ಕೆ ಅಷ್ಟು ಅರ್ಥ ಇದೆ ಅಲ್ವಾ. ಯೋಗ ಅನ್ನೋ ಪದಕ್ಕೂ ಅಷ್ಟೇ ಅರ್ಥ ಇರ್ಬೇಕಲ್ವಾ. ಯೋಗ ಅನ್ನೋದು ಎಲ್ಲಿಂದ ಬಂತು? ನೆಕ್ಸ್ಟ್ ಪ್ರಶ್ನೆ. ಯೋಗ ಅನ್ನೋದ ಅದಕ್ಕೆ ಒಳ್ಳೆ ಯೋಗ ಬಂತು, ಆಸ್ತಿ ಬಂದ್ರೆ ಒಳ್ಳೆ ಯೋಗ ಬಂತು, ದುಡ್ಡು ಬಂದ್ರೆ ಒಳ್ಳೆ ಯೋಗ ಬಂತು, ಒಂದ್ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಒಳ್ಳೆ ಯೋಗ ಬಂತಪ್ಪ, ಈ ತರ ಪದಗಳನ್ನ ಯೂಸ್ ಮಾಡ್ತೀವಿ ಅಲ್ವಾ. ಆ ಯೋಗ ಬೇರೆ ಈ ಯೋಗ ಬೇರೆ ಇಲ್ಲ, ಎಲ್ಲವೂ ಅದರಿಂದನೇ ಬರೋದು. ಯೋಗ ಇದ್ರೇನೆ ಎಲ್ಲವೂ ಬರುವಂಥದ್ದು ಅಲ್ವಾ. ಸೊ ಹಾಗಾದ್ರೆ ಯೋಗ ಅನ್ನೋದಕ್ಕೆ 2 ಪದ ಇದೆ, ಯೋಗ ಅಲ್ವಾ. ಅಂದ್ರೆ ಅದು ಸೇರೋದು 2 ಪದ ಸೇರಿ ಒಂದು ಪದವಾಗಿದೆ, 2 ಅಕ್ಷರ ಸೇರಿ ಒಂದು ಪದವಾಗಿದೆ. ಹಾಗಾದ್ರೆ ಈ ಯೋಗ ಎಲ್ಲಿಂದ ಬಂತು? ಅದಾದ್ಮೇಲೆ ಮಾತಾಡೋಣ. ಯೋಗ ಎಲ್ಲಿಂದ ಬಂತು? ಯೋಗ ಹುಟ್ಟಿದ್ದೆಲ್ಲಿ? ನಾವು ಹುಟ್ಟಿದ್ದು ಅಪ್ಪ ಅಮ್ಮನ ಶರೀರದಲ್ಲಿ ಅಂತ ಹೇಳಿದ್ರೆ ಯೋಗ ಹುಟ್ಟಿದ್ದೇನೆ ಪ್ರಕೃತಿ ನೇಚರಿಂದ ಯೋಗ ಹುಟ್ಟಿದ್ದು ಇಲ್ಲ, ಋಷಿ ಮುನಿಗಳಿಂದ ಬಂತು ಯೋಗ. ಆಗಿನ ಕಾಲದಲ್ಲೇ ಋಷಿ ಮುನಿಗಳ ಕಾಲದಿಂದಾನೇ ಬಂತು. ಯಾಕೆ ಅವ್ರು ಯೋಗ ಮಾಡಿದ್ರು? ದೇಹನ ಸದೃಢವಾಗಿ. ಗುಡ್ ಆನ್ಸರ್. ಋಷಿ ಮುನಿಗಳು ಹಿಂದಿನ ಕಾಲದಲ್ಲಿ ಸಾಂಸಾರಿಕ ಜೀವನ ಬಿಟ್ಟು ಹೋಗುವಾಗ ಆಟ ಯೋಗ, ಪವರ್ ಯೋಗ ಅಂತ ಹೇಳಿ ಕಲ್ತು ದೇಹನ ಸದೃಢಗೊಳಿಸಿದ್ರು. ಊಟ ಇದ್ದಂಗೆ ಹೆಂಗೆ ಬದುಕೋದು, ನೇಚರಿಂದ ಪ್ರಕೃತಿಯಿಂದ ಹೇಗೆ ಬದುಕೋದು ಅಂತ ತಿಳ್ಕೊಂಡ್ರು. ಅದು ಒಂದು. ಅದು ಹುಟ್ಟಿದಕ್ಕೊಂದು ಜಾಗ ಅಂತ ಇದೆ. ಈಗ ನಾನು ಹುಟ್ಟಿದ್ರೆ ನಮ್ಮ ಅಪ್ಪ ಅಮ್ಮನಿಂದ ಅಂತ ಹೇಳ್ತೀನಿ, ನಮ್ಮ ಅಪ್ಪ ಅಮ್ಮನೇ ಸಹ ಹೇಳ್ತೀನಿ. ಯೋಗ ಹುಟ್ಟಿದ್ದೆಲ್ಲಿ? ಈಶ್ವರ ತಪಸ್ ಮಾಡ್ತಾ ಇದ್ದ, ಅದಕ್ಕೆ ಇವರುಗಳು ತಪಸ್ ಮಾಡೋ ಸ್ಟಾರ್ಟ್ ಮಾಡೋ ಅದನ್ನು ತಿಳ್ಕೊಳ್ಳೋಣ. ಅದು ಇದೆ ಪೌರಾಣಿಕದಲ್ಲಿ, ಈಶ್ವರನಿಂದನೂ ಯೋಗ ಬಂತು ಅನ್ನೋದು. ಅದಕ್ಕೆ ಈಶ್ವರನ್ನ ಧ್ಯಾನ ಸ್ಥಿತಿಯಲ್ಲಿ ನಾವು ನೋಡ್ತೀವಿ, ಆಯ್ತಾ. ಧ್ಯಾನದ ಸ್ಥಿತಿಯಲ್ಲಿ ನೋಡಿದಾಗ ಯಾವತ್ತು ನಾವು ಏನ್ ಮಾಡಬೇಕು? ಧ್ಯಾನ ಯೋಗಕ್ಕೆ ಈಶ್ವರನೇ ಸತ್ಯ ಅಂತ ಹೇಳಿ ತಿಳ್ಕೊಂಡಿರ್ತೀವಿ, ಹೌದಲ್ವಾ. ಯೋಗ ಹುಟ್ಟಿದ್ದು ಸಿಂಧೂ ನದಿಯ ದಡದ ಮೇಲೆ ಹಿಂದೂಗಳು ವಾಸ ಮಾಡ್ತಾ ಇರ್ಬೇಕಾದ್ರೆ ಆ ದಡದಲ್ಲಿ ಹುಟ್ಟಿದಂಥದ್ದು. ಯೋಗದ ಗುರುಗಳು ಪತಂಜಲಿ ಮಹರ್ಷಿಗಳು. ಯೋಗದಲ್ಲಿ ಹಲವಾರು ರೀತಿಗಳಿದಾವೆ, ನಾನು ಹೇಳ್ಕೊಂಡು ಬಂದ್ಬಿಡ್ತೀನಿ. ಓಕೆ. ಯೋಗ ಅನ್ನೋದು ಪದನ ಸೇರೋದು, ಕೂಡೋದು, ಒಂದಾಗೋದು ಅಂತ ಹೇಳ್ತಾರೆ. ಯೋಗ ಭಗವದ್ಗೀತೆಯಲ್ಲೂ ಇತ್ತು, ಉಪನಿಷತ್ತುಗಳಲ್ಲೂ ಇದೆ, ಇತ್ತು, ವೇದಗಳಲ್ಲೂ ಇತ್ತು. ಓಕೆ. ಇದನ್ನ ಈಗ ರೀಸೆಂಟ್ ಆಗಿ ತೆಗೆದಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಗನ ರಾಷ್ಟ್ರ ರಾಜ್ಯಗಳಿಗೆ ಹಬ್ಬಿಸಿದ್ರು. ಒಂದು ತಿಳ್ಕೊಳ್ಳೋಣ. ಯೋಗ ಸೊ ಇದು ಬಂದು ನಮ್ಮದು ದ ಸೀಕ್ರೆಟ್ ಆಫ್ ಮೆಥಡ್ ಕುಂಡಲಿನಿ ಯೋಗ. ಸೊ ಈ ರಹಸ್ಯವಾದ ವಿದ್ಯೆಗಳನ್ನ ಒಂದೊಂದು ಟಿಪ್ಸ್ ಕೊಡೋದ್ರ ಮುಖಾಂತರ ಒಂದೊಂದು ಕಾರ್ಯಾಗಾರವಾಗಿ ತಗೊಂಡು ಬರ್ತಾ ಇದ್ದೀವಿ. ಓಕೆ. ಇದಕ್ಕೆ ಅನಿತಾ ಮೇಡಮ್ ನಾವು ಪ್ರೋಸೆಸ್ ಮಾಡಿಕೊಂಡು ಕಾಮನ್ ಪೀಪಲ್ಸ್ಗೆ ಅಂದರೆ ನಾರ್ಮಲ್ ವಾದ ಜನಕ್ಕೆ ಯೋಗ ಅಂದರೆ ಏನು ಗೊತ್ತಿಲ್ಲ, ಹಣಕಾಸಿನ ಬಗ್ಗೆ ಗೊತ್ತಿಲ್ಲ, ಧ್ಯಾನದ ಬಗ್ಗೆ ಗೊತ್ತಿಲ್ಲ, ಜೀವನ ನಡೆಸೋದ ಬಗ್ಗೆ ಗೊತ್ತಿಲ್ಲ ಅನ್ನೋದ್ರ ಸಲುವಾಗಿ ನಾವು ಇದನ್ನ ಆಯೋಜನೆ ಮಾಡ್ಕೊಂಡು ಬರಬೇಕು ಅಂತ ಹೇಳುವಾಗ ಇದಕ್ಕೆ ಪ್ರೋಸೆಸ್ ಆಗಿ ನಮಗೆ ವೆಂಕಟೇಶ್ ಅವರು ಮಾಡೋಣ ಎಲ್ಲ ಕಡೆ ಅಂತ ಹೇಳಿದ್ರು. ನಮಗೆ ಹೇಳಿಲ್ವಾ, 100 ಜನದಲ್ಲಿ ಒಬ್ಬರು ಕಲ್ತರೂ ಅದು ಜೀವನ ನಡೆಸೋದಕ್ಕೆ ತುಂಬ ಅತ್ಯುತ್ತಮವಾದ ವಿದ್ಯೆ. ಓಕೆ. ಕುಂಡಲಿನಿ ಯೋಗ ಮೀನ್ಸ್ 18 ಯೋಗಗಳಲ್ಲಿ ಭಗವದ್ಗೀತೆಯಲ್ಲಿ 18 ಯೋಗಗಳು ಸೇರಿ 18 ಯೋಗಗಳಲ್ಲಿ 4 ಯೋಗಗಳು ಸೇರಿರೋದು ಕುಂಡಲಿನಿ ಯೋಗ. ಸೊ 4 ಯೋಗಗಳು ಯಾವುದು ಅಂದ್ರೆ ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನಯೋಗ, ರಾಜಯೋಗ. ರಾಜಯೋಗ ಅಂದ್ರೇನೆ ಈ ಕರ್ಮಯೋಗ ಕೆಲಸ ಕಾರ್ಯ ಮಾಡಿಕೊಂಡೇ ದೇಹನ ಆರೋಗ್ಯವಾಗಿ ಇಟ್ಕೊಳ್ತು. ಕೆಲಸ ಕಾರ್ಯ ನಮ್ಮ ಪ್ರೊಫೆಷನಲ್ ಮೇಲೆನೆ ನಮ್ಮ ವೃತ್ತಿಯಲ್ಲಿ ಏನೋ ಹೋಗ್ತೀವಿ, ಹೆಂಡತಿ ಮಕ್ಕಳನ್ನ ಗಂಡ ಮಕ್ಕಳನ್ನ ಸಾಕಬೇಕು ಅನ್ನೋದಕ್ಕೋಸ್ಕರ ಬೆಳಿಗ್ಗೆ ಹೋಗ್ತೀವಿ, ಕೆಲಸ ಮಾಡ್ತೀವಿ. ಈ ದೇಹದಿಂದ ಕಾಯ ಅಂತ ಹೇಳಿ ಮಾಡಿ ಕೆಲಸ ಕಾರ್ಯನ ಮಾಡ್ಬಿಟ್ಟು ಏನು ಮಾಡ್ತೀವಿ ನಾವು ದುಡ್ಡು ಸಂಪಾದನೆ ಮಾಡ್ಕೊಂಡು ಬರ್ತೀವಿ. ಆದರೆ ನನ್ನ ದೇಹ ಚೆನ್ನಾಗಿರ್ಬೇಕಲ್ವಾ, ನನ್ನ ಈ ಸುತ್ತ ನನ್ನ ಕುಟುಂಬದಲ್ಲಿ ಎಷ್ಟು ಜನನ ನಾನು ನೋಡ್ಕೋಬೇಕು ಅಂದರೆ ಈ ಶರೀರ ಚೆನ್ನಾಗಿರ್ಬೇಕು. ಶರೀರ ಚೆನ್ನಾಗಿರ್ಬೇಕು ಅಂದರೆ ಏನು ಮಾಡಬೇಕು? ಹಿಂದಿನ ಕಾಲದಲ್ಲಿ ಬರೇ ಕಾಲಲ್ಲಿ ನಡೀತಾ ಇದ್ರು. ಸೊ ನೀರನ್ನು ಸೇರ್ತಾ ಇದ್ರು, ಗೊತ್ತಿದೆ ಅಲ್ವಾ ನಮಗೆ. ನೀರನ್ನು ಸೇರ್ತಾ ಇದ್ರು, ರುಬ್ತಾ ಇದ್ರು. ನೋಡಿ, ಇದೆಲ್ಲ ಎಕ್ಸಸೈಸ್.
ನಮ್ಮ ಕರ್ಮಕ್ಕೆ ಇದೆಲ್ಲ ಎಕ್ಸಸೈಸ್ ಮಾಡ್ತಾ ಇದೀವಿ. ಸೌದೆ ತರ್ತಾ ಇದ್ರು. ಕಾಡ್ ಹೋಗಿ ಸೌದೆ ಹೊತ್ಕೊಂಡು ಹಿಂಗ್ ಮೇಲೆ ಬರ್ತಾ ಇರ್ಬೇಕಾದ್ರೆ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲಿಂದ ಬರ್ತಾ ಇತ್ತು. ಕೈ ಮೇಲೆ ಇರ್ತದ್ರೇನೆ ಬ್ಲಡ್ ಸರ್ಕ್ಯುಲೇಷನ್ ಇದಕ್ಕೆ ಬರುತ್ತೆ ಇಲ್ಲಿಗೆ. ಸೊ ಕೈ ಕೆಳಗಡೆ ಇಳಿಸಿದ್ರೆ ಕೆಳಮುಖವಾಗಿ ಹೋಗುತ್ತೆ. ಓಕೆ, ರಕ್ತ ಸಂಚಾರ, ಗಾಳಿ ಸಂಚಾರ, ಉಷ್ಣ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್, ಹೀಟ್ ಸರ್ಕ್ಯುಲೇಷನ್, ಏರ್ ಸರ್ಕ್ಯುಲೇಷನ್ ಕ್ರಮಬದ್ಧವಾಗಿ ಯಾರ ದೇಹದಲ್ಲಿ ಇರುತ್ತೋ ನಡೆಯುತ್ತೋ ಅವರು ಆರೋಗ್ಯವಾಗಿರ್ತಾರೆ. ಎಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೋ ಅಲ್ಲಿ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ವ್ಯತ್ಯಾಸ ಆಗೋದು ಯಾವಾಗ ಈ ಲೈಟ್ ಪದೇ ಪದೇ ಹೋಗ್ತಾ ಇದೆ ಅಂತಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಸೊ ಬೋರ್ಡ್ನ ತೆಗಿತೀವಿ, ಬೋರ್ಡ್ನೆಲ್ಲ ತೆಗೆದು ನೋಡಿದ ತಕ್ಷಣ ವೈರ್ ಕನೆಕ್ಷನ್ ತಪ್ಪಿರುತ್ತೆ, ವೈರ್ ಜಾರಿ ಮಾಡ್ತೀವಿ, ಹೌದಲ್ವಾ? ಸೊ ಈ ದೇಹದಲ್ಲೂ ವೈರ್ಗಳಿದ್ದಾವೆ, ಗೊತ್ತಿದೆ ಅಲ್ವಾ? ಎಲ್ಲದಕ್ಕೂ ಕನೆಕ್ಟ್ ಆಗಿದೆ. ಸೊ ಮೊನ್ನೆ ಪಾಠ ಮಾಡಿದ್ದು ಸಹ 72 ನರಗಳನ್ನು ಪುನಶ್ಚೇತನ ಮಾಡುವಂತಹ ವಿದ್ಯೆನೆ, ದಟ್ ಈಸ್ ಕಾಯಕಲ್ಪ ಯೋಗ. ರಹಸ್ಯವಾದ ವಿದ್ಯೆ ಅದು. ಆ ವಿದ್ಯೆನ ಕಲಿಬೇಕು ಅಂದರೆ 3 ಅವರ್ ಬೇಕು ಪಬ್ಲಿಕ್ಗೆ. ಟೀಚರ್ಸ್ ಅವರು ಮಕ್ಕಳಿಗೆ 1 ಅವರ್ ಮಾಡ್ತೀವಿ. 14 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಆ ಅಭ್ಯಾಸನ ಕೊಟ್ಬಿಟ್ರೆ ಒಳ್ಳೆ ಉತ್ತಮವಾದ ಮಕ್ಕಳಾಗ್ತಾರೆ. ಅಂದರೆ ಅಭ್ಯಾಸ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಪ್ರಾಕ್ಟೀಸ್ ಮಾಡಿದಾಗ ಮುಖದಲ್ಲಿ ತೇಜಸ್ಸು, ಯೌವನ, ಆಯಸ್ಸು, ಆರೋಗ್ಯ ಎಲ್ಲವೂ ಬರುವಂತಹ ಸೆಷನ್ ಮಾಡಿದ್ದೆ ಮೊನ್ನೆ ಕಾಯಕಲ್ಪ ಯೋಗ. ಓಕೆ, ಅಂದರೆ ಅದು ಜೀವಕ್ಕೋಸ್ಕರ ಅಭ್ಯಾಸ. ಅದು ಜೀವನ ಸಮೃದ್ಧಿಯಾಗಿ ಇಡುವಂತಹ ಅಭ್ಯಾಸ ಕಾಯಕಲ್ಪ ಅಭ್ಯಾಸ. ದೇಹನ ಸಮೃದ್ಧಿಯಾಗಿ ಇಡುವಂತಹ ಅಭ್ಯಾಸ ಎಕ್ಸಸೈಸ್. ಅದಲ್ವಾ? ಹಿಂದಿನ ಕಾಲದಲ್ಲಿ ಎಕ್ಸಸೈಸ್ ಮಾಡ್ತಾ ಇದ್ರು. ಆ ಎಕ್ಸಸೈಸ್ ಇಂದಾನೇ ಆರೋಗ್ಯ. ಬರೀ ಕಾಲಲ್ಲಿ ನಡೀತಾ ಇದ್ರು, ಚಪ್ಪಲಿ ಹಾಕಿಕೊಂಡು ಯಾರು ನಡೀತಾ ಇರಲಿಲ್ಲ. ನಡೀತಾ ಇದ್ರ ಪ್ರೆಷರ್ ಆಗ್ತಾ ಇತ್ತು. ಕಲ್ಲು ಮತ್ತೆ ಮಣ್ಣಲ್ಲಿ ಕಾಲು ಪ್ರೆಷರ್ ಆಗ್ತಾ ಇತ್ತು. 18 ರಾಸಾಯನಿಕ ಅಂಶಗಳುಳ್ಳ ಮಣ್ಣಲ್ಲಿ ನಾವು ಬರೇ ಕಾಲಲ್ಲಿ ನಡೆದಾಗ ಆ ಪ್ರೆಷರ್ ಕೊಟ್ಟಾಗ ಅದರ ಅಂಶಗಳು ಬಾಡಿಗೆ ಹೋಗುತ್ತಂತೆ. ನಾವು ಯಾರಿವತ್ತು ಬರೀ ಕಾಲಲ್ಲಿ ನಡೀತಾ ಇದ್ದೀವಿ, ಮಣ್ಣಲ್ಲಿ ಕಾಲಿಡ್ತಾ ಇದೀವ. ಮಕ್ಕಳು ಮಣ್ಣಲ್ಲಿ ನಡೀತಿದ ತಕ್ಷಣ ಒಂದು ಕೊಟ್ಟೆ ಹೇಳ್ಕೊಂಬರ್ತೀವಿ, ಮಣ್ಣಲ್ಲಿ ಆಟ ಆಡ್ಬೇಡ ಬಾ ಅಂತ, ಅದಲ್ವಾ? ಸೊ ಹಾಗಾಗಿ ಮಣ್ಣು ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದು. ಸೊ ಮಣ್ಣಿಂದ ಕಾಯ, ಮಣ್ಣಿಂದನೇ ನಮ್ಮ ಶರೀರ ಅದರಲ್ಲಿ ಆಗೋದು ಅಂತ ಒಂದು. ಸೊ ಆಯಿತು, ದೇಹ ಆರೋಗ್ಯವಾಗಿರೋಕ್ಕೆ ಹಿಂದಿನ ಕಾಲಕ್ಕೆ ಹೋಗಬೇಕಾಗಿಲ್ಲ. ಈಗಿನ ಕಾಲದಲ್ಲೂ ಸಹ ನಾವು ಬಗ್ಗಿ ಎದ್ದು ಕೂತ್ಕೊಳ್ಳೋದ್ರಲ್ಲಿ ನಾವು ಆರೋಗ್ಯವಾಗಿರ್ಬೋದಲ್ವಾ? ಅಂಗಗಳನ್ನ ಕದಲಿಸಿ ಆರೋಗ್ಯವಾಗಿರ್ಬೋದಲ್ವಾ? ಇವತ್ತಿನ ಕಾಲಘಟ್ಟದಲ್ಲಿ ನಾವು ಅಂಗಗಳನ್ನ ಕದಲಿಸ್ತಾ ಇದೀವ. ಕೈ ಹಿಂಗೆ ಇರುತ್ತೆ, ನೋಟ ಹಿಂಗೆ ಇರುತ್ತೆ. ಸೊ ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ರೆ ಕಣ್ಣಿಗೆ ಎಕ್ಸಸೈಸೇ ಇಲ್ಲ. ಈಗಿನ ಕಾಲದಲ್ಲಿ ಕಣ್ಣು ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ರು, ಕಣ್ಣು ತಿರ್ಗಿಸೋದು, ಅದೇನೋ ಈ ಥರ ನೋಡೋದು, ಹಿಂಗೆ ನೋಡೋದು, ಹಿಂಗೆ ನೋಡೋದು. ಇವಾಗ ಎಲ್ಲ ಇಲ್ಲ. ಸೊ ಆ ಥರದ ಅಭ್ಯಾಸಗಳು. ಆಮೇಲೆ ಒಲೆ ಕೂಗ್ತಾ ಇದ್ರಲ್ಲ, ಸೌದೆ ಇಟ್ಟು ಹೆಂಗೆ ಮಾಡ್ತಾ ಇದ್ರು, ಅದೊಂದು ಗುಡ್ ಪ್ರಾಣಾಯಾಮ ಅಂತ ಹೇಳ್ತಾರೆ. ಅದನ್ನ ಹೆಂಗೆ ಮಾಡ್ತಾ ಇದ್ದಿದ್ದೇವೆ ನೋಡಿ, ಕರೆಕ್ಟಾ? ಇವಾಗ ಬೆಂಕಿ ಜಾಸ್ತಿ ಸುಮಾರು ಸತಿ ಓದಿದ್ದೀವಿ, ಗೊತ್ತಿಲ್ಲ. ಒಲೆ ಊದೋದು ಒಂದು ಕಲೆನೇ. ಆದರೆ ಈಗ ಯಾರಾದ್ರೂ ಆ ಥರ ಒಲೆ ಊದೋರಿದಾರ? ಆ ಥರ ಆಕ್ಸಿಜನ್ ಕಡಿಮೆ ಆದಾಗ ಅದು ಬರ್ಲಿಲ್ಲ ಪಾಯಿಂಟ್ ಅಂದ್ಕೊಂಡಿದ್ದೆ. ಕರೆಕ್ಟು ಸರ್. ಇನ್ನೊಂದು ಸತ್ಯ ಹೇಳ್ತೀನಿ ನೋಡಿ, ಧೂಮಪಾನ ಎಷ್ಟು ಡೇಂಜರೋ ಅಷ್ಟು ಒಳ್ಳೆಯದು. ಇದು ರಹಸ್ಯನೂ ಇದೆ ಇದರಲ್ಲಿ. ಯಾಕೆಂದರೆ ಎಳೆಯುವಾಗ ಪ್ರಾಣಾಯಾಮ ಅಂದರೆ ಲಂಗ್ಸಲ್ಲಿರ್ತಕ್ಕಂಥ ಡಿಸೀಸು ಆರ್ಡರ್ ಹೋಗುತ್ತೆ. ಅಂದರೆ ಲಂಗ್ಸ್ಗೆ ಒಳ್ಳೆ ಎಕ್ಸಸೈಸ್ ಅಂದರೆ ಅದೇನೆ. ಸೊ ಒಳ್ಳೆಯೇ, ಆದರೆ ಅದೊಂದು ಅಭ್ಯಾಸವಾಗಿ ಮಾಡ್ಕೋಬಾರ್ದು. ಯಾಕೆಂದರೆ ಆ ಹೊಗೆ ಹೋಗಿ ಲಂಗ್ಸ್ಗೆ ಹೋದಾಗ ಆ ಲಂಗ್ಸಲ್ಲಿ ಇನ್ಫೆಕ್ಷನ್ ಆಗುತ್ತೆ ಅನ್ನೋದು ಒಂದಿರಲಿ. 2ನೇ ಪಾಯಿಂಟ್ ಏನಪ್ಪ ಅಂತಂದರೆ, ಪ್ರತಿಯೊಂದು ಎಕ್ಸಸೈಸು ಸಿಂಪಲ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ನಮ್ಮದ್ರಲ್ಲಿ ಎಕ್ಸಸೈಸ್ ಮಾಡಬೇಕು. ಬೆಳಗ್ಗೆ ಎದ್ದು ಮನುಷ್ಯ ಒಂಚೂರು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋಕೆ ಬೆಳಗ್ಗೆ ಎದ್ದೋಳೋ ರೀತಿಯಿಂದನೇ ಶುರು ಮಾಡ್ಕೋಬೇಕು. ಅರ್ಧ ಅವರ್ ಅಥವಾ 1 ಅವರ್ ನನ್ನ ದೇಹಕ್ಕೋಸ್ಕರ ಇಟ್ಕೋಬೇಕು. ಆಮೇಲೆ ಬೇರೆಯವರು 24 ಗಂಟೆಯಲ್ಲಿ ಮನಸ್ಸು ಹೇಳುತ್ತಂತೆ, ನನ್ನನ್ನು 1 ಅವರ್ ನೀನು ಕಾಪಾಡಿದ್ರೆ ನಿನ್ನನ್ನು 23 ಗಂಟೆಗಳು ನಾನು ಕಾಪಾಡ್ತೀನಿ ಅಂತ ಹೇಳುತ್ತದೆ ಮನಸ್ಸು. ಸತ್ಯ ಅಲ್ವಾ? ನಾವು ಯಾವತ್ತಾದ್ರೂ 1 ಅವರ್ ದೇಹಕ್ಕೋಸ್ಕರ ಕೊಟ್ಟಿದೀವ? ಬೆಳಗ್ಗೆ ಎದ್ದ ತಕ್ಷಣ ಏನ್ ನೋಡ್ತೀವಿ? ಫೋನು. ಯಾವ್ದಾದ್ರು ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿದ್ಯಾ, ಫೋನ್ ಕಾಲ್ ಬಂದಿದ್ಯಾ, ರಾತ್ರಿ ಎಲ್ಲ ನಾನು ಮಲಗ್ಬಿಟ್ಟಿದ್ದೆ, ಬೆಳಗ್ಗೆ ಏನಾದ್ರು ಇದೆಯಾ ಅಂತ ಫಸ್ಟ್ ನೋಡೋದು ಅದೇನೆ. ಟೈಮು ನೋಡಲ್ಲ. ಟೈಮ್ ನೋಡ್ತೀವ, ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ. ಸೊ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ನೆಕ್ಸ್ಟ್ ಅಭ್ಯಾಸ ಧ್ಯಾನ. ಓಕೆ, ದೇಹನ ದೃಢವಾಗಿ ಸದೃಢವಾಗಿ ಇಟ್ಕೋಬೇಕು ಅಂದರೆ ಕೂರಬೇಕು, ನಿಲ್ಲಬೇಕು, ಓಡಾಡಬೇಕು, ಮಲಗಬೇಕು. ಇದೆಲ್ಲ ಆಕ್ಟಿವಿಟೀಸ್ ತಂತಾನೆ ನಡೀತಾ ಇರುತ್ತೆ. ಕೆಲವೊಂದು ಅಂಗಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರಬೇಕಾದ್ರೆ ಎಕ್ಸಸೈಸ್ನ ಮಾಡೋದು. ಎಕ್ಸಸೈಸ್ ಮಾಡೋದ್ರಿಂದ ಒಂದೇ ಬೆನಿಫಿಟ್ ಅಲ್ಲ,
ನಮ್ಮ ಪೂರ್ವ ಜನ್ಮದ ಕರ್ಮಗಳು ಕಳೆಯುತ್ತೆ. ನಮ್ಮಲ್ಲಿ ಕೆಲವೊಂದು ಗುಣಗಳಿದಾವಲ್ಲ, ಪ್ರಾಣಿಗಳ ಗುಣಗಳು ಏನ್ ಹೇಳಿ? ಯಾವ್ಯಾವ ಪ್ರಾಣಿಗಳಿದಾವೆ ಹೇಳಿ ನಮ್ಮಲ್ಲಿ? ಅಲ್ಲಲ್ಲ, ಪ್ರಾಣಿಗಳು ಗುಣಗಳು ಅಡಗಿದಾವಂತೆ ನಮ್ಗೆ. ನಾವೇ ಹೇಳ್ತೀವಲ್ವಾ, ಎಲ್ಲವೂ ಅವೆ ಅಲ್ವಾ? ಅದ್ರಲ್ಲಿ ಯಾವ್ದಾದ್ರು ಒಂದು 2 ಉದಾಹರಣೆ ಕೊಡಿ. ನಾಯಿ ತರ ಅದೇನೋ ವಟ ಸಾರಿ, ನಾಯಿ ತರ ಬೋ 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 ಅನ್ನುತ್ತೆ. ಓಕೆ, ನೆಕ್ಸ್ಟ್ ಕಾಗೆ. ಕಾಗೆ ತರ ಯಾವಾಗ ನೋಡಿದ್ರು ಮುದುಕಿ ಕಾಗೆ ತರ ವಟ ಅಂತಾನೆ ಇರುತ್ತೆ. ಓಕೆ, ನೆಕ್ಸ್ಟ್ ಕೋತಿಗಣೆ ತರ ಕಚ್ತಾ ಇರುತ್ತೆ ಅಂತ. ಬೆಕ್ಕು ಹೋಲ್ಸಲ್ಲ ಗುಣನ, ಬೆಕ್ಕು ಗುಣ ಹೋಲ್ಸಲ್ಲ. ಅದಂತೂ ಸೂಪರ್ ಬಿಡಿ, ಅದು ಸೂಪರ್. ಮಾತು ಮುಂಚೆ ಕೋತಿ ಅಂತೀವಿ ಅಲ್ವಾ? ಜಾಸ್ತಿ ಇದೆ. ಯಾರ ಮನಸ್ಸು ತುಂಬಾ ಸ್ಪೀಡ್ ಆಗಿ ತುಂಬಾ ಆಕ್ಟಿವ್ ಆಗಿರುತ್ತೋ ಅವ್ರನ್ನ ನಾವು ಅಂತೀವಿ ಕೋತಿ ಮುಂಡೆದಿದ್ದು, ಕೋತಿ ತರ ಆಡುತ್ತೆ ಅಂತೀವಲ್ವಾ? ಅದಕ್ಕೂ ಹೋಲಿಸ್ತೀವಿ, ಕಪ್ಪೆಗೂ ಹೋಲಿಸ್ತೀವಿ. ನಾವು ಹೋಲಿಸಿದಾಗ ದೇಹನಲ್ಲ, ಸೊ ಮನಸ್ಸನ್ನ, ಸೊ ಆ ಮನಸ್ಸನ್ನ ಕಪ್ಪೆಗೆ ಹೋಲಿಸ್ತೀವಿ ಅಲ್ವಾ ಸರ್? ಕತ್ತೆ. ಎಸ್, ಕುದುರೆ ತರ ಓಡ್ಬೇಕು ಅಂತಾರೆ. ಕುದುರೆ ತರ ಓಡ್ಬೇಕು ಅಂತ. ಕುದುರೆಗೂ ಹೋಲಿಸ್ತೀವಿ, ಗೂಬೆಗೂ ಹೋಲಿಸ್ತೀವಿ. ಹಂಗೆ ಆಮೆ. ಎಸ್, ಇದಂತೂ ತುಂಬಾ ಸತ್ಯ ಅಲ್ವಾ? ಆನೆಗೂ ಹೋಲಿಸ್ತೀವಿ, ಆಮೆಗೂ ಹೋಲಿಸ್ತೀವಿ. ಆಮೇಲೆ ನರಿ ಬುದ್ಧಿ ಅಂತ. ಏನೇನ್ ಪದಗಳು ಬರ್ತಾ ಇದೆ ನೋಡಿದ್ರೆ ಸರ್. ಎಷ್ಟು ಎಮ್ಮೆನು ಬಿಟ್ಬಿಟ್ವಲ್ಲ ಸರ್, ಎಮ್ಮೆ ತರನು ಏನೇನ್ ಪದಗಳು. ಮೀನ್ ಹೋಲಿಸ್ತಾರೆ. ಹೆಣ್ಮಕ್ಕಳನ್ನ ಮೀನ್ ಹೋಲಿಸ್ತಾರೆ, ಗಂಡ್ ಮಕ್ಕಳನ್ನ ಹೋಲಿಸಲ್ಲ. ಹೆಣ್ಮಕ್ಕಳನ್ನ ಅಲ್ಲ ಸರ್, ಮೀನಿನ ಹೆಜ್ಜೆ ಗುರುತಾದ್ರೂ ಕಂಡುಹಿಡಿಬಹುದು, ಹೆಣ್ಮಕ್ಳ ಹೆಜ್ಜೆ ಗುರುತುಗಳನ್ನ ಕರೆಕ್ಟಾಗಿ ಎಷ್ಟು ಜನ ಅಂದ್ರೆ ಅದ್ರಲ್ಲಿ ಮರ್ಜಾಗಿದ್ದಾರೆ ಅಂತ ಗೊತ್ತು. ಸೊ ಈ ತರ ಎಲ್ಲಾ ಪ್ರಾಣಿಗಳ ಗುಣನೂ ನಮ್ಗಿದೆ ಅಲ್ವಾ? ಈ ಎಕ್ಸರ್ಸೈಸ್ ಮಾಡ್ತಾ ಪ್ರಾಣಿಗಳ ಗುಣ ಹೋಗುತ್ತೆ ಸರ್. ಇದು 100% ಸೆಟ್. ಇದು ಸೈನ್ಸ್ ರೀಸನ್. ಪ್ರತಿಯೊಂದು ಅಂಗಗಳಲ್ಲಿ ಇರ್ತಕ್ಕಂಥ ದೋಷಗಳು ನಿವಾರಣೆ ಆಗುತ್ತೆ ಎಕ್ಸರ್ಸೈಸ್ ಮಾಡೋದ್ರಿಂದ. ಸಿಂಪ್ಲಿಫೈಡ್, ನಾವೇನು ಜಾಸ್ತಿ ಮಾಡೋ ಕೆಲಸ ಏನಿಲ್ಲ, ಸಿಂಪಲ್ ಆಗಿ ಎಕ್ಸರ್ಸೈಸ್ನ ರೂಢಿ ಮಾಡ್ಕೋಬೇಕು, ಅದನ್ನ ಕಲಿಬೇಕು. ನೆಕ್ಸ್ಟ್ ಈ ಮನಸ್ಸು ಅನ್ನೋದು ಇದೆಯಲ್ಲ, ಮನಸ್ಸನ್ನ ಕೋತಿ ಬುದ್ಧಿಗೆ ಹೋಲಿಸ್ತಾರೆ. ಮನಸ್ಸನ್ನ ಯಾವ್ಯಾವ್ದಕ್ಕೆ ಹೋಲಿಸ್ತಾರೆ? ದೇಹನೇನೋ ಇಷ್ಟಕ್ಕೆ ಹೋಲಿಸಿದ್ರಿ, ಮನಸ್ಸನ್ನ ಯಾವ್ಯಾವ್ದಕ್ಕೆ ಹೋಲಿಸ್ತಾರೆ? ಟೈಮ್ ಸೆನ್ಸ್ ಬಹಳ ಮುಖ್ಯ. ಆಗೋಯ್ತು, ಅರ್ಧ ಅವರ್ ಆಗೋಯ್ತು, 20 ನಿಮಿಷ ಓಡ್ತು, 2 ಪದನೇ ಬಂದಿದ್ದು, 3ನೇ ಪದ ಬರುತ್ತೆ. ಮನಸ್ಸನ್ನ ಯಾವ್ದಕ್ಕೆ ಹೋಲಿಸ್ತಾರೆ? ಅವ್ರ ಮನಸ್ಸು ಕೋತಿತರ, ಅವ್ರ ಮನಸ್ಸು ನೀರಿಗೆ ಹೋಲಿಸ್ತಾರೆ. ಇಲ್ಲ, ನೀರು ಹಾಲು ಹೋಲಿಸ್ತಾರೆ. ಹಾಲಿನಂತ ಮನಸ್ಸು. ಆಮೇಲೆ ಮುತ್ತಿನಂತ ಮನಸ್ಸು. ಓಹೋ ನೋಡಿ, ಆಮೇಲೆ ಮುತ್ತಿನಂತ ಮನಸ್ಸು. ನೆಕ್ಸ್ಟ್ ಚಿನ್ನಕ್ಕೆ, ವೆರಿ ಗುಡ್, ಚಿನ್ನದಂತ ಮನಸ್ಸು. ಆಮೇಲೆ ವಜ್ರದಂತ ಮನಸ್ಸು. ನಾವು ಹೇಳ್ಕೋಬೇಕು. ಆಮೇಲೆ ಹೂ ಹೋಲಿಸ್ಲಿಲ್ಲ, ಹೂವಿನಂತ ಮನಸ್ಸು ಅಂತ ಹೇಳ್ತಾರಲ್ವಾ? ಹೂವಿನಂತ ಮನಸ್ಸು, ಬೆಣ್ಣೆ ಅಂತ ಮನಸ್ಸು ಹೊಡೆದು. ಆಮೇಲೆ ಮಗುವಿನಂತ ಮನಸ್ಸು, ಮಗು ಹೋಲಿಸ್ತಾರೆ. ಇಬ್ರಿಗೂ ಸೇರಿ ಮನಸ್ಸು ಅನ್ನೋದು ಇಬ್ರಿಗೂ ಒಂದೇ ಅಲ್ವಾ? ಹಸುಗೂ ಹೋಲಿಸ್ತಾರೆ. ಹಸುವಿನಂತ ಮನಸ್ಸು, ಹಾಲಿನಂತ ಮನಸ್ಸು ಬರುತ್ತೆ, ಹಸು ಹೋಲಿಸಲ್ಲ. ಸೊ ಈ ಪದಗಳನ್ನ ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥ, ಯಾಕೆಂದ್ರೆ ಗುಣಗಳು ಸ್ವಭಾವಗಳನ್ನು ನೋಡಿದ ತಕ್ಷಣ ಕೊಟ್ಟಿರ್ತಕ್ಕಂಥ ಪದಗಳು. ಸೊ ಯಾರ್ಯಾರ್ದು ಯಾವ್ಯಾವ ಮನಸ್ಸಿದೆ ಅಂತ ನಾವೇ ಅನಲೈಸ್ ಮಾಡ್ಕೊಳ್ಳೋಣ, ಹೌದಲ್ವಾ ಸರ್? ಸೊ ಹಾಗಾದ್ರೆ ನಮ್ಮ ಮನಸ್ಸನ್ನ ಆ ರೀತಿ ತಗೊಳಕ್ಕೆ ನಾವೇ ಕಾರಣ ಅಲ್ವಾ? ಈಗ ಮೇಡಮ್ ಹೇಳಿದ್ರು, ಒಂದು ಸ್ವಲ್ಪ ದುಡ್ಡಿನ ಬಗ್ಗೆ ಬಂದಿದೆ, ದುಡ್ಡನ್ನ ಆಕರ್ಷಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕಿಂತ ಮುಂಚೆ ಮನಸ್ಸು ಅದಕ್ಕೆ ಸೀಮಿತವಾಗಿದ್ರೆ ಮಾತ್ರ ದುಡ್ಡನ್ನ ಆಕರ್ಷಣೆ ಮಾಡ್ಕೊಳಕ್ ಆಗೋದು, ಹೌದಲ್ವಾ? ಮನಸ್ಸೇ ಇಲ್ಲ ಅಂತಂದ್ಮೇಲೆ ಸೊ ನನಗೆ ಕೆಲವೊಬ್ರು ಹೇಳ್ತಾರೆ, ನನಗೆ ಮನಸ್ಸೇ ಇಲ್ಲ ಕಣೆ, ಸೊ ನಂಗೆ ಮನಸ್ಸು ಯಾಕೋ ಒಂಥರ ನೋಡ್ತಾ ಇದೆ, ಸೊ ನಂಗೇನೋ ಮನಸ್ಸು ಈ ತರ ಯಾಕೆ ಪದಗಳು ಅಂತಾರೆ? ಬೇಜಾರಾದಾಗ ಆ ತರ ಅನ್ಸುತ್ತೆ, ಅಥವಾ ಯಾರಾದ್ರೂ ಜೇಬ್ ಖಾಲಿ ಇದ್ದಾಗ, ಇದು ಈ ಗಂಡು ಮಕ್ಕಳಿಗೆಲ್ಲ ಜೇಬ್ ಖಾಲಿ ಆದಾಗ ಯಾಕೋ ಮನಸ್ಸೇ ಸರಿ ಇಲ್ಲ, ಮೂಡೇ ಇಲ್ಲ, ಎಲ್ಲೂ ಹೋಗ್ಬೇಕು ಮೂಡಿಲ್ಲ. ಕೆಲವು ನಮ್ಗೆ ಹೆಸರು ಆವಾಗ ಸ್ವಲ್ಪ ಮನಸ್ಸು ಬೇಜಾರಾಗುತ್ತೆ. ಕೆಲವೊಂದು ಹೆಸರು ಹೇಳಿದ್ರೆ ಅಂಗಡಿಗಳೇನಿಲ್ಲ.
ಬರೋ ಜಾಗಗಳು Okay. ಇದಾಗಿದೆ, ಮುಚ್ಚಿಬಿಟ್ಟಿದೆ ಅಂತ ಅಂತ ಬೇಜಾರಾಗಿದ್ದು ಜೋಗ ದುಡ್ಡು ಇಲ್ದಿದ್ದಾಗ ಹುಡುಗಿರ್ ಕೈ ಕೊಟ್ಟಲ್ಲ ಹುಡುಗಿರ್ ಕೈ ಕೊಟ್ಟಲ್ಲ ಎಲ್ಲ ನೀರು ಹರಿತಾ ಇರ್ತದೆ. ಅಲ್ಲ, ಜೇಬಲ್ಲಿ ದುಡ್ಡಿತ್ತು ಅಂದ್ರೆ ಬಾರ್ ಅಂಗಡಿಗೆ ಹೋಗ್ಬೋದಲ್ಲ ಅಂತ ಅದೊಂದು ಬೇಸರ. ಮೇಡಮ್ ಹುಡುಗಿರ್ ಕೈ ಕೊಟ್ಟಾಗ ನೋಡಿ ಸರ್, ಅದ್ಭುತವಾದ ಪದ ಹೇಳಿದ್ರು. ಇದೆಲ್ಲ ಅಲ್ಲಿ ಹೋಗೋದು ಮಾತುಗಳು, ಹುಡುಗಿರ್ ಕೈ ಕೊಟ್ಟಾಗ ಕರೆಕ್ಟಾ? ಸೊ ಈ ತರ ಮನಸ್ಸು. ಹಾಗಾದ್ರೆ ಈ ಮನಸ್ಸು ಎಷ್ಟು ತರ ಇದೆ? ತುಂಬಾ ತರ ಇದೆ, ಹಲವಾರು ತರ ಇದೆ. ಕುಟುಂಬದಲ್ಲೂ ಇದೆ. ಅಣ್ಣ ತಮ್ಮಂದಿರು ಮೋಸ ಮಾಡಿದಾಗ ಮನಸ್ಸಿಗೆ ಬೇಜಾರಾಗುತ್ತೆ, ಮನಸ್ತಾಪ ಜಾಸ್ತಿ. ಅಪ್ಪ ಅಮ್ಮನ ಕಳ್ಕೊಂಡಾಗ ತುಂಬಾ ನೋವಾಗುತ್ತೆ. ನಾವ್ ಹೆಂಗೆ ಈಗ ಶರೀರ ಒಂದೇನೆ. ಶರೀರ ನಮ್ ಫಿಸಿಕಲ್ ಬಾಡಿ ಕಾಣ್ತಾ ಇದೆ, ಅದು ಒಂದೇ ಅಂತ ಕಾಣ್ತಾ ಇದೆಯಲ್ಲ. ಆದ್ರೆ ಶರೀರ ಮೂರಿದೆ, ಗೊತ್ತಾ ಯಾರಿಗಾದ್ರು? 3 ಶರೀರ ನಮಗಿರೋದು, ಯಾರಿಗಾದ್ರು ಗೊತ್ತಿಲ್ಲ ಹೇಳಿ. ಇನ್ನೊಂದು ಮುಖ ನೋಡ್ಬೇಕಾಗತ್ತೆ ಅಂತಾರ ಹಂಗೆ. ಅಲ್ಲ, ಅದು ಗೊತ್ತಿಲ್ಲ. ಈ ಮನಸ್ಸು 3 ಇದೆ, ದೇಹನೂ ಶರೀರನೂ 3 ಇದೆ. ಆ ಶರೀರ ಯಾವ್ದು 3 ಅಂತ ಹೇಳ್ಬಿಟ್ರೆ ಮನಸ್ಸು 3 ಯಾವ್ದು ಅಂತ ಹೇಳ್ತೀನಿ. ಮಾನಸಿಕ ಶರೀರ, ಶರೀರಗಳು 3 ಇರೋದು, ನಮ್ಗೆ ಕಾಣಿಸೋ ಬಾಡಿ ಒಂದೇನೆ. ಇನ್ನೆರಡು ಶರೀರ ಕಾಣಿಸ್ತಾ ಇರೋದು. ಒಂದು ನೆರಳು ಕಾಣುತ್ತೆ. ಸೂಕ್ಷ್ಮ ಶರೀರ, ಕಾಂತ ಶರೀರ, ಸ್ಥೂಲ ಶರೀರ. ಸ್ಥೂಲ ಶರೀರ ಕಾಣಿಸುತ್ತೆ, ಸೂಕ್ಷ್ಮ ಶರೀರ ಕಾಣಿಸಲ್ಲ. ಓಕೆ, ಸೂಕ್ಷ್ಮ ಶರೀರ ಅಂಡ್ ಕಾಂತ ಶರೀರ ಯಾವುದು? ಕಾಸಲ್ ಬಾಡಿ, ಆಸ್ಟ್ರಲ್ ಟ್ರಾವೆಲ್ ಬಾಡಿ ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಜ್ಞಾನಿಗಳಾದವರು ದೇಹ ಇಲ್ಲೇ ಬಿಟ್ಟು ಮನಸ್ಸನ್ನ ಇನ್ನೊಂದು ದೇಹದಲ್ಲಿ ಮರ್ಜ್ ಮಾಡುವಂಥದ್ದನ್ನ ಆಸ್ಟ್ರಲ್ ಟ್ರಾವೆಲ್ ಜರ್ನಿ ಅಂತ ಹೇಳ್ತಾರೆ. ಆ ಥರ ಮಾಡಿದಂಥವ್ರು ಜ್ಞಾನಿಗಳು ಯಾರು? ಯಾವಾಗ ಮಾಡಿದವ್ರು ಯಾರು? ಇವಾಗ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಅಷ್ಟು ಜ್ಞಾನಕ್ಕೆ ಹೋಗಲ್ಲ. ಆವಾಗ ಮಾಡಿದಂತಹ ಒಂದಿಬ್ಬರು ಜ್ಞಾನಿಗಳು ಯಾರಾದ್ರು? ರಾಮಕೃಷ್ಣ ಶಂಕರಾಚಾರ್ಯ, ಆದಿ ಶಂಕರಾಚಾರ್ಯರು ಆಸ್ಟ್ರಲ್ ಟ್ರಾವೆಲ್ ಜರ್ನಿ ಮಾಡಿದ್ರು. ಆಮೇಲೆ ರಾಮಕೃಷ್ಣ ಪರಮಹಂಸರು. ಸ್ವಾಮಿ ವಿವೇಕಾನಂದರು ಏನಾದ್ರು ಮಾಡಿದ್ರ? ಇಲ್ಲ. ಆಸ್ಟ್ರಲ್ ಟ್ರಾವೆಲ್ ಜರ್ನಿ ಏನಾದ್ರು ಮಾಡಿದ್ರ? ಮಾಡಿರಬಹುದು. ಇಲ್ಲ. ಇಲ್ಲ ಅಷ್ಟು ಅವರು, ಯಾಕೆಂದ್ರೆ ಸ್ವಾಮಿ ವಿವೇಕಾನಂದ ಅವರು ಗುರು ರಾಮಕೃಷ್ಣ ಪರಮಹಂಸರಲ್ವಾ, ಅವ್ರು ಹೇಳ್ಕೊಟ್ಟಿದ್ರು, ಇವ್ರು ಹೋಗಕ್ಕಾಗಲಿಲ್ಲ. ಅವ್ರ ಬುಕ್ ಓದಿ ರಾಮಕೃಷ್ಣ ಪರಮಹಂಸರು ಬೋಧನೆ ಮಾಡುವಾಗ ಇವ್ರಿಗೆ ಸ್ವಾಮಿ ವಿವೇಕಾನಂದ ಅವ್ರು ಕೇಳ್ತಾರೆ, ನೀವು ಕ್ಯಾನ್ಸರ್ನ ಯಾವ ರೀತಿ ವಾಸಿ ಮಾಡ್ಕೋತಾ ಇದ್ದೀರಾ? ಕ್ಯಾನ್ಸರ್ ನಿಮ್ಗೆ ಯಾಕೆ ಬಂದಿದೆ? ದೇಹದಲ್ಲಿ ಕ್ಯಾನ್ಸರ್ ಬಂದಿತ್ತು ರಾಮಕೃಷ್ಣ ಪರಮಹಂಸರಿಗೆ. ಅವ್ರು ಕೇಳಿದ್ರು, ನೀವು ಇಷ್ಟು ಜ್ಞಾನಿಗಳು, ಸೊ ಕಾಳಿ ಮಾತೆ ಭಕ್ತರು, ನೀವು ಭಕ್ತಿ ಮಾರ್ಗದಲ್ಲಿದ್ದೀರಾ, ಜ್ಞಾನ ಮಾರ್ಗದಲ್ಲಿದ್ದೀರಾ, ನಿಮಗೆ ವಾಸಿ ಮಾಡ್ಕೊಳ್ಳೋದು ಗೊತ್ತು, ಅದನ್ನ ದೂರ ತಳ್ಳೋದು ಗೊತ್ತು, ಶರೀರನ ಚೆನ್ನಾಗಿ ಇಟ್ಕೊಳ್ಳೋದು ಗೊತ್ತು ಅಂದ್ರು. ಆವಾಗ ಒಂದು ಮಾತು ಹೇಳಿದ್ರು ಅವರು, ಸೊ ರಾಮಕೃಷ್ಣ ಪರಮಹಂಸರು ಏನಂದ್ರು ಗೊತ್ತಾ? ಈ ಶರೀರ ಏನೋ ಅದು ಕೆಟ್ಟದ್ದು ಮಾಡಿದೆ, ಬಂದಿದೆ, ಕರ್ಮ ಮಾಡಿದೆ ಅದು ಶರೀರ, ಬರಲಿ ಬಿಡಿ, ಬರಲಿ, ಅದು ಅನುಭವಿಸ್ಲಿ ಅಂತ ಹೇಳಿದ್ರಂತೆ. ಸೊ ಅಂದರೆ ಕರ್ಮ ಮಾಡಿದ್ರೆ ಶರೀರಕ್ಕೆ ಅಂಟುತ್ತೆ. ಆ ಕರ್ಮನ ಕಳ್ಕೊಳ್ಳೋದು ಹೇಗೆ? ಇನ್ನೊಂದು ನೆಕ್ಸ್ಟ್ ಬರ್ತೀನಿ, ಅಲ್ಲಿ ಗ್ಯಾಪ್ ಕೊಟ್ಟಿರ್ತೀನಿ, ಆ ಪದ ನೆನಪಿಸ್ಬೇಕು. ಸೊ ಮನಸ್ಸು ಶರೀರಗಳು ಯಾವಾಗ 3 ಆಯ್ತು, ಸೊ ನಾವು ನಮ್ಮಂಥವ್ರು ಕೂಡ ಹೋಗಬಹುದಾ ಅನ್ನೋದು ಒಂದು ಪ್ರಶ್ನೆ. ಸಾಮಾನ್ಯ ಜನ ನಾವು ಆಸ್ಟ್ರಲ್ ಟ್ರಾವೆಲ್ ಜರ್ನಿ ಮಾಡಬಹುದಾ? ಆಗುತ್ತಾ ಆಗಲ್ವಾ? ಮಲಗಿದ್ದಾಗ ಕನ್ಸ್ಕೊಂಡ್ರೆ ಹೋಗ್ಬೋದು. ಆಗುತ್ತೆ. ಕರೆಕ್ಟಾಗಿ ಹೇಳಿದ್ರಿ ಸರ್. ಮಲಗಿದ್ದಾರೆ, ಕರೆಕ್ಟೇ. ಆಸ್ಟ್ರಲ್ ಟ್ರಾವೆಲ್ ಜರ್ನಿಗೆ ಹೋಗೋದು ಮಲಗಿದ್ದಾರೆ. ನನಗೆ ಬಿದ್ದಿದೆ, ನಾನು ಮಲಗಿರ್ತೀನಿ. ಹೌದು, ನಾನು ಎಲ್ಲೋ ತುಂಬಾ ದೊಡ್ಡ ಸಬ್ಜೆಕ್ಟ್ಗಳು ಸರ್ ಇವೆಲ್ಲ. ಒಂದೊಂದು ದಿನ ಪಾಠ ಮಾಡುವಂತ ಸಬ್ಜೆಕ್ಟ್ನ ನಾನು ಶರೀರದ ಬಗ್ಗೆ, ಮನಸ್ಸಿನ ಬಗ್ಗೆ, ಜೀವದ ಬಗ್ಗೆ, ಆರೋಗ್ಯದ ಬಗ್ಗೆ ತಿಳಿಸ್ಕೊಡಕ್ಕೆ. ಯಾಕೆಂದ್ರೆ ಆರೋಗ್ಯ ಅನ್ನೋದು ಬೇಕು ಅಂದ್ರೆ ಮಾತ್ರ ಶರೀರದ ಬಗ್ಗೆ ಅವೇರ್ನೆಸ್ ಇರಬೇಕು, ಮನಸ್ಸಿನ ಬಗ್ಗೆ ಅವೇರ್ನೆಸ್ ಇರಬೇಕು, ಜೀವದ ಬಗ್ಗೆ ಅವೇರ್ನೆಸ್ ಇದ್ರೆ ಮಾತ್ರ ನಾವು ಆರೋಗ್ಯನ ಕಾಪಾಡ್ಕೊಳಕ್ ಆಗೋದು ಅನ್ನೋದಕ್ಕೋಸ್ಕರ ಇಷ್ಟು ಉದಾಹರಣೆ ಕೊಡ್ತಾ ಇರೋದು. ಆಸ್ಟ್ರಲ್ ಟ್ರಾವೆಲ್ ಜರ್ನಿ ನಾವು ಹೋಗ್ಬೋದು ಅನ್ನೋದಕ್ಕೆ ನಿಮ್ಗೆ ನಾನು ಟ್ರಯಲ್ ತೋರಿಸ್ಬೋದಾ? ಕಣ್ಣು ಮುಚ್ಕೊಳ್ಳಿ, ಕಣ್ಣು ಮುಚ್ಚಿ. ನನಗೆ ಮೊದಲೊಂದು ಕ್ವಶನ್ ಆನ್ಸರ್ ಬೇಕು. ಹೇಳಿ. ನೀವು ಕೂತ್ಕೊಂಡು ಕಾಲಿಂದ ಮೇಲಕ್ಕೆ ಉಸಿರು ಬಿಡಿ, ಕೈಯಿಂದ ತಗೊಂಡ್ಬಿಡಿ ಅಂತೀರಲ್ಲ, ಬರೋದೆಲ್ಲ ಮೂಗಿಂದ ಒಟ್ಟಿಗೆ ಒಂದೇ ರೀತಿ ತಗೊಳ್ಳೋದು ಬಿಡೋದು. ಮನಸ್ಸು ಮತ್ತೆ ಉಸಿರಾಟ ಮರ್ಜ್ ಆಗುತ್ತೆ. ಮನಸ್ಸು ಮತ್ತೆ ಉಸಿರಾಟ ಯಾವಾಗ ಮರ್ಜ್ ಆಗುತ್ತೋ ಆ ಸಮಯದಲ್ಲಿ ಮನಸ್ಸು ತಗೊಂಡೋಗಿ ಕಾಲಿಗೆ ನೆಡ್ತೀವಿ, ಮನಸ್ಸನ್ನು ತಗೊಂಡೋಗಿ ಮೀನಖಂಡಕ್ಕೆ ನೆಡ್ತೀವಿ. ನಮ್ಮ ಮನಸ್ಸು ಯಾವಾಗ ಉಸಿರಾಟದ ಜೊತೆಯಲ್ಲಿ ಅಲ್ಲಿಗೆ ಹೋಗುತ್ತೋ ಆ ಕ್ಷಣದಲ್ಲಿ ನಮ್ಮ ಅಲ್ಲಿ ಇರ್ತಕ್ಕಂಥ ಏನು ದೋಷ ಇರುತ್ತೋ, ಟಾಕ್ಸಿನ್ಸ್ ಇರುತ್ತೋ, ಉಸಿರಾಟದ ಸಹಾಯದಿಂದ ಹೊರಗಡೆ ಬಂದ್ಬಿಡುತ್ತೆ. ಗುಡ್
ಕ್ವಶನ್ಸ್ ಅವೆಲ್ಲ ಕೇಳಬೇಕು, ತಿಳ್ಕೋಬೇಕು, ತಿಳ್ಕೊಂಡು ಮಾಡ್ಬೇಕು, ತಿಳ್ಕೊಳ್ಳದೆ ಏನು ಮಾಡಬಾರ್ದು. ನೀವ್ ಹೇಳಿ ದಾನ ಮಾಡಿದೆ, ಕಾಲಿಂದನೂ ಉಸಿರು ಬರ್ಲಿಲ್ಲ, ಮೂಗಿಂದ ನಿಮ್ ಮನಸ್ಸಾಗಾದ್ರೆ ಎಲ್ಲಿತ್ತು? ಎಲ್ಲೆಲ್ಲೋ ಇತ್ತು. ಅಂದ್ರೆ ನಾನೊಂದು ಮಾತು ಹೇಳಿದೆ, ಮನಸ್ಸನ್ನ ಇಲ್ಲೇ ಇಟ್ಟು, ಮನಸ್ಸನ್ನ ದೇಹದಲ್ಲೇ ಇಟ್ಟು ಕಾಲಿಂದ ಉಸಿರು ತೆಗೆದು ಬಿಡಿ ಅಂತ ಹೇಳಿದೆ. ಹಾಗಾದ್ರೆ ನಿಮ್ಮ ಮನಸ್ಸಿನ ಕೂರ್ಲೇ ಇಲ್ಲ. ಯಾಕೆಂದ್ರೆ ನನಗೆ ತಿಳ್ಕೊಂಡಿರೋ ಪ್ರಕಾರ ಸಮಾಜದಲ್ಲಿ ಸರ್ ಧ್ಯಾನ ಮಾಡೋಣ ಒಂದೆರಡು ನಿಮಿಷ ಅಂದ್ರೆ ಮಾಡೋಣ ಮೇಡಮ್ ಅವರೇ, ತುಂಬಾ ಇಷ್ಟ ಧ್ಯಾನ ಅಂದ್ರೆ. ಆದ್ರೆ ಧ್ಯಾನ ಮಾಡಕ್ಕೆ ಕೂತ್ಕೊಂಡ್ರೆ ಸಾಲಗಾರರೆಲ್ಲ ಮುಂದೆ ಬರ್ತಾರೆ ಮೇಡಮ್ ಅವರೇ. ಕರೆಕ್ಟಾ? ಇದು ಯಾಕೆ ಸಹಜ ಗುಣ ಅಂದ್ರೆ, ನಾವು ಏನಾದ್ರೂ ತುಂಬಾ ಒತ್ತಡದಲ್ಲಿರ್ಬೇಕಂದ್ರೆ ಮನಸ್ಸು ಅಲ್ಲಿಗೆ ಹೋಗುತ್ತೆ ಹೊರತು ಇಲ್ಲಿಗೆ ಬರಲ್ಲ ದೇಹದಲ್ಲಿ. ಅದಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿ ಮಾಸಲ್ಲಿ ಕೂತ್ಕೊಳ್ಳಿ ಅನ್ನೋವಾಗ ಯಾರೋ ಒಬ್ರು ಮನಸ್ಸನ್ನ ತಗೊಂಡೋಗಿ ಬಾಡಿಯಲ್ಲಿ ಮರ್ಚ್ ಮಾಡಿದ್ಮೇಲೆ ಅವ್ರ ವೇವ್ಸು ನಿಮಗೆ ಬಂದ್ಬಿಡುತ್ತೆ. ಅವಾಗ ಅಲ್ಲಿ ಹೋಗ್ಲೇಬೇಕು. ಬಟ್ ಆದ್ರೂ ಕಷ್ಟ ಪಡ್ಬೇಕಾಗಿಲ್ಲ. ಅಭ್ಯಾಸ ಮಾಡ್ತಾ ಮಾಡ್ತಾ ದಿನ ಬೆಳಗ್ಗೆ ಸಾಯಂಕಾಲ ಅಭ್ಯಾಸನ ಮಾಡಿದ್ರೆ ಮನಸ್ಸನ್ನ ದೇಹದಲ್ಲೇ ಉಳಿಸ್ಬೋದು. ಓಕೆ, ಆಸ್ಟ್ರಲ್ ಟ್ರಾವೆಲ್ ಆಯ್ತು. ಆಮೇಲೆ ಕಾಸಲ್ ಬಾಡಿ ಅಂತ ಇದೆ, ನಮ್ಮ ಶರೀರದ ಸೂಕ್ಷ್ಮ ಭಾಗಗಳದ್ದು, ಅದು ದೇಹ. ನೆಕ್ಸ್ಟ್ ಮನಸ್ಸು 3 ಅಂತ ಹೇಳಿದೆ. ಒಂದು ಮನಸ್ಸು ನಮ್ಗೆ ಗೊತ್ತಾಗ್ತಾ ಇದೆ. ನಿಮ್ಗೆ ಮನಸ್ಸಿದೆ ಅಲ್ವಾ ಎಲ್ರಿಗೂ? ಯಾರ ಮನಸ್ಸಿಲ್ಲ ಇಲ್ಲಿ? ಕಟಕರು ಯಾರಾಗಾದ್ರೆ ಇದರಲ್ಲಿ? ನಿಮ್ಮಂತವ್ರು. ಮನಸ್ಸೇ ಇಲ್ಲದೆ ಇರೋರು ಯಾರಿದ್ದೀರಾ ಇಲ್ಲಿ? ಎಲ್ಲರೂ ಇದ್ದೀರಲ್ವಾ? ಎಲ್ಲರ ಮನಸ್ಸು ಇದೆ. ಹಾಗಾದ್ರೆ ಮನಸ್ಸು ಎಲ್ಲರಿಗೂ ಇರುತ್ತೆ. ಆ ಮನಸ್ಸನ್ನ ಹೆಂಗ್ ಇಟ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದ್ರೆ 1, 2, 3 ಅಂತ ಕೇಳಿದಾಗ 3 ಅಂತ ನಾನೇ ಉತ್ತರ ಕೊಟ್ಟಿದ್ದೆ. ಆ 3 ಮನಸ್ಸುಗಳು ಯಾವುದು? ಯಾವುದು? ಹೊರ ಮನಸ್ಸು, ಒಳ ಮನಸ್ಸು, ಆಳ ಮನಸ್ಸು, ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್, ಸೂಪರ್ ಕಾನ್ಶಿಯಸ್ ಮೈಂಡ್. ಕೇಳಿದಿರಲ್ವಾ? ಕೇಳಿದ್ದೀರಾ? ಕಾನ್ಶಿಯಸ್ ಮೈಂಡ್ ಅಂದ್ರೆ ಹೊರ ಮನಸ್ಸು, ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ನಿದ್ರೆ ಹೋಗೋದು, ಸೂಪರ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಕಳ್ಳರು ಬಂದು ನಮ್ಮ ಹತ್ರ ಏನಾದರೂ ಎತ್ಕೊಂಡು ಹೋದ್ರು ನಮ್ಗೆ ಎಚ್ಚರಿಕೆ ಇಲ್ಲದೆ ಇರ್ತಕ್ಕಂಥದ್ದು ಸೂಪರ್ ಕಾನ್ಶಿಯಸ್ ಮೈಂಡ್ ಅಲ್ವಾ? ಈ ಸೂಪರ್ ಕಾನ್ಶಿಯಸ್ ಮೈಂಡ್ ಹತ್ರ ನಾವು ಹೊರ ಮನಸ್ಸು ಹೋಗ್ಬೋದಾ? ಹೋಗಕ್ಕಾಗುತ್ತಾ? ಹೋಗ್ಬೋದಲ್ವಾ? ಯೋಗದಿಂದ ಹೋಗಬಹುದು. ಒಂಚೂರು ಸಾಧನೆ ಮಾಡಿಕೊಂಡು ಶರೀರದಲ್ಲಿ ಮನಸ್ಸನ್ನ ನೆಟ್ಟು ಒಂದು ಜಾಗದಲ್ಲಿ ಕುತ್ಕೊಂಡ್ ಹೋಗ್ಲಿ. ಇನ್ನೊಂದು ಮಾತು ಹೇಳ್ತೀನಿ, ನಮ್ಮ ಮಾತು ಮನಸ್ಸು ಕೇಳುತ್ತಾ ಅಥವಾ ಮನಸ್ಸಿನ ಮಾತು ನಾವು ಕೇಳ್ಬೇಕಾ? ಮನಸ್ಸಿನ ಮಾತೇ ಕೇಳಬೇಕು. ಓ, ಅದು ಏನೋಪ್ಪ ಕೊರಿತಾ ಇದ್ದಾರೆ, ಒಂದು ಹಾಡು ಹೇಳಕ್ ಬಿಡ್ಲಿಲ್ಲ ಅಲ್ವಾ? ಅಥವಾ 1 ಗಂಟೆಗೆ 2 ಗಂಟೆಗೆ ಊಟ ಕೊಡ್ಬೇಕು, ಊಟ ಕೊಟ್ಟಿಲ್ಲ ಅಂದ್ರೆ ಅದ್ ಹೇಳ್ದಾಗ ನಾವು ಕೇಳ್ತಾ ಇರೋದು ನೋಡಿ. ಅಂದ್ರೆ ಮನಸ್ಸು, ಆ ಮನಸ್ಸು ಹೊರ ಮನಸ್ಸು ಈ ಸಮಯಕ್ಕೆ ಕಾಫಿ ಕುಡಿಬೇಕು, ಹೋಗ್ಬೇಕು ಅಲ್ವಾ? ಹಾಗಾದ್ರೆ ಬೇಡ, ನಮಗೆ ಕಾಫಿ ಬೇಡ ಅಂತೀವಿ ನಾವು. ಮನ್ಸ್ ಕೇಳಲ್ಲ ಹಂಗಂತಲ್ಲ. ಮಳೆ ಬಂದಿದೆ, ಚಳಿ ಬೇರೆ ಆಗ್ತಾ ಇದೆ, ಅಟ್ಲೀಸ್ಟ್ ಕಾಫಿ ಕುಡಿಯೋಣ ಅನ್ಸುತ್ತೆ. ಇದು ಮುಗಿದ ತಕ್ಷಣ ಕಾಫಿ ಕೊಡ್ತೀವಿ. ಕಾಫಿನ ಕೊಟ್ಬಿಡಿ ಸರ್, ಕುಡಿತಾ ಕೇಳಿ, ಪರವಾಗಿಲ್ಲ. ಇಲ್ಲ, ನೀವು ಕೊಟ್ಬಿಡಿ ದಯವಿಟ್ಟು. ಕಾಫಿ ಮನಸ್ಸು ಹೋಗ್ಬಿಟ್ಟಿದೆ, ನನ್ ಮತ್ತೆ ಮನಸ್ಸು ಮುಂದಕ್ಕೆ ಹೋದ್ರೆ ಪಾಠ ಕೇಳಲ್ಲ. ಕಾಫಿ ಕುಡಿದು ಬಂದ ಒಳ್ಳೆ ಮನ್ಸು ಬರುತ್ತೆ. ಕಾಫಿ ಕುಡಿದು ಹೋದ್ರೆ ಮನ್ಸು ಚಿಕ್ಕ ಮಕ್ಕಳ ತರ ಆಗ್ಬಿಡುತ್ತೆ. ಸೊ ಹಾಗಾದ್ರೆ ಕಾನ್ಶಿಯಸ್ ಮೈಂಡ್ ಇಂದ ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗ ಹೋಗ್ತೀವೋ ಆವಾಗ ನಾವು ಏನ್ ಅನ್ಕೊಂಡ್ರು ಅದು ನೆರವೇರುತ್ತೆ. ಗೊತ್ತಿದೆ ಅಲ್ವಾ? ಹಾಗಾದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಎಚ್ಚರವಾಗಿ ಇದ್ಕೊಂಡೇ ಹೋಗುವಂತ ಸಮಯ ನಿದ್ದೆಗೆ ಹೋಗ್ದಿರೋ ಸಮಯ ಧ್ಯಾನದಲ್ಲಿ ಹೋಗ್ಬೇಕು ಸಬ್ ಕಾನ್ಶಿಯಸ್ ಮೈಂಡ್. ಸೊ ಧ್ಯಾನ ಅಂದ್ರೆ ಏನೀಗ? ಹಾಗಾದ್ರೆ ಅದೇ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಇವಾಗ ನಾವು ಹೇಳಿದ್ರೆ ಏನು ಮನಸ್ಸು ಬರಲ್ಲ. ಆ ಮನಸ್ಸನ್ನ ನಿಲ್ಸೋದೇ ಮನಸ್ಸು ಅಲಿತಾ ಇರುತ್ತೆ. ಅಲಿಯುವಂತ ಒಂದು ಹುಚ್ಚು ಕುದುರೆ ಮನಸ್ಸನ್ನ ಹಿಡಿದು ಕೂರಿಸೋದು ಹೇಗೆ? ಈಗ ನಾವು ಮಾಡಿದ್ರಲ್ಲ ಆ ತರ ಮನಸ್ಸೇ ನನ್ನ ಮಾತು ಕೇಳುತ್ತಾ? ನಮ್ಮ ಮನಸ್ಸು ಹೇಳಿದ ಮಾತು ಕೇಳುತ್ತಾ? ಬಡ್ದು ಕೂರಿಸ್ಬೇಕಾ? ಕಟ್ಟಾಕ್ಬೇಕಾ? ಮನಸ್ಸನ್ನ ಕಟ್ಟಾಕಿದ್ರೆ ಅದು ಕಿತ್ಕೊಂಡು ಹೋಗುತ್ತೆ. ಮನಸ್ಸನ್ನ ಅರಿದ್ರೆ ಅದು ಅರಿಯುತ್ತಂತೆ. ನಮ್ಮನ್ನ ಅರಿದ್ರೆ ನಮ್ಮ ಮಕ್ಕಳನ್ನ ಹೊಡೆದ್ರೆ ಆಟಕ್ಕೆ ಬೀಳ್ತಾರೆ. ಮಕ್ಕಳನ್ನ ಏನ್ ಮಾಡ್ಬೇಕು? ಮುದ್ದು ಮಾಡಿ ಮಗುಗೋಲ್ಸಿದೀವಿ ಮನಸ್ಸನ್ನ, ನೆನ್ಪಿಟ್ಕೊಳ್ಳಿ. ಮಗುಗೋಲ್ಸಿರೋ ಮನಸ್ಸನ್ನ ಹಿಡಿದು ಕಟ್ಟಾಕಿ ಹಿಡಿದು ಕೂರಿಸಿ ಬಡ್ದು ಒಡೆಯೋದು ಮಾಡೋದಕ್ಕಿಂತ ಏನ್ ಮಾಡ್ಬೇಕು? ನಾವು ನೈಸ್ ಮಾಡಿ ಐಸ್ ಕ್ರೀಮ್ ಕೊಡಿಸಿ ಬಿಸ್ಕೆಟ್ ಕೊಡಿಸಿ ಕೂರಿಸ್ಬೇಕು ಮಕ್ಕಳನ್ನ ಅಲ್ವಾ? ಅದೇ ತರ ಮನಸ್ಸನ್ನು ಹೇಳ್ಬೇಕು, ಮನಸ್ಸೇ ನಾನು ನಿನ್ಗೆ ಏನೋ ಕೊಡ್ತೀನಿ ಕೂತ್ಕೋ,
ಟ್ರೈ ಮಾಡಿ ನೋಡಿ, ಟ್ರೈ ಮಾಡೋಣ. ಓಕೆ, ಈ ಟ್ರೈನಲ್ಲಿ ಹೆಂಗಿರ್ಬೇಕು ಅಂದರೆ ಅದು ಹೇಳಿದ ಮಾತು ಕೇಳೋವರೆಗೂ ಬಿಡಬಾರ್ದು. ನನಗೆ ಗೊತ್ತಿಲ್ಲ, ನೀನು ನಾನು ತುಂಬ ಇಷ್ಟಪಡ್ತೀನಿ, ನೀನು ನನ್ನ ಫ್ರೆಂಡು, ಸೊ ನೀನು ನನ್ನ ಕ್ಲೋಸ್ ಫ್ರೆಂಡು. ನನ್ನ ಶರೀರದಲ್ಲಿ ನಾನು ಎಲ್ಲೋದ್ರೂ ಅಲ್ಲಿ ಕಳಿಸ್ತೀನಿ ಹೋಗ್ತೀಯಾ ಅಂತ ಕೇಳಬೇಕು. ಹೋಗುತ್ತೆ, ಅದು ಕಳಿಸ್ ನೋಡಿ. ಕಣ್ಣು ಮುಚ್ಕೊಳ್ಳಿ. ಅಡುಗೆ ಮನೆಗೆ ಹೋಗಿ, ಅಡುಗೆ ಮನೆಗೆ ಹೋಗಿದ್ದೀರಾ, ಉಪ್ಪೆಲ್ಲಿದೆ ನೋಡಿ ಹೆಣ್ಮಕ್ಳು. ಈ ಗಂಡ್ಮಕ್ಳೆಲ್ಲ ಸ್ವಲ್ಪ ಬಟ್ಟೆ ಎಲ್ಲೆಲ್ಲಿ ಇಟ್ಟಿದ್ದೀರಾ, ನಿಮ್ಮ ವಸ್ತುಗಳು ಎಲ್ಲಿಟ್ಟಿದ್ದೀರಾ ನೋಡ್ಕೊಂಬನ್ನಿ. ಹಾಗೆ ದುಡ್ಡು ಎಲ್ಲಾದರೂ ಇಟ್ಟಿದ್ರೆ ಅದಿದೆಯೋ ಎಲ್ಲೋ ಒಂದ್ಸರಿ ನೋಡ್ಕೊಂಬನ್ನಿ. ಹೋಗಿದೆಯಾ ಮನಸ್ಸು? ಹೋಗಿದೆಯಲ್ವ ಮನೆಗೆ? ಹುಡುಕ್ತಾ ಇದೆಯಾ? ಎಲ್ಲೆಲ್ಲಿ ಬಚ್ಚಿಟ್ಟಿದೆ ಅಂತ ಹುಡುಕ್ತಾ ಇದೆ. ವೆರಿ ಗುಡ್. ಕಣ್ಬಿಡಿ. ಶರೀರ ಇಲ್ಲೇ ಇದೆ, ಮನಸ್ಸನ್ನ ವಿತಿನ್ ಸೆಕೆಂಡಲ್ಲಿ ಎಲ್ಲಿ ಬೇಕಾದ್ರೂ ಕಳಿಸ್ಬೋದು ಅನ್ನೋ ಒಂದು ಚಿಕ್ಕ ಟೆಕ್ನಿಕ್ ಅಷ್ಟೇ. ನಾವು ಮೋದಿ ಹತ್ರನೂ ಕಳಿಸ್ಬೋದಾ ಮನಸ್ಸನ್ನ? ಒಂದು ಬೇಕರಿಗೂ ಕಳಿಸ್ಬೋದಾ? ಅಲ್ಲ, ರೋಡಲ್ಲಿ ಬರ್ತಾ ಇರ್ತೀವಿ, ಏನೋ ಗಮ್ಮಂತ ಇಲ್ಲ, ಮನಸ್ಸು ಎಷ್ಟು ಬೇಗ ಹೇಳ್ಕೊಂಡು ಹೋಗುತ್ತೆ. ಅಂದರೆ ಇನ್ನೊಂದು ಏನೋ ಒಂದು ಹೂವಿನ ವಾಸನೆ ಬಂತು, ಎಷ್ಟು ಬೇಗ ಹೇಳ್ಕೊಂಡು ಹೋಗುತ್ತೆ. ಮನಸ್ಸಿನ ಭಾವನೆಗಳು ಅಲ್ಲಿ ಹೋಗಿ ಮುಟ್ಟುತ್ತೆ, ತಾಗುತ್ತೆ. ಹೌದು, ಆ ಉಸಿರಾಟನೇ ಮನಸ್ಸು. ಆ ಉಸಿರಾಟಕ್ಕೆ ಮನಸ್ಸಿಗೂ ಹೋಲಿಸಿದ್ದೀರ, ನಾವು ಜೀವಕ್ಕೂ ಹೋಲಿಸಿದ್ದೀವಿ. ಸೊ ಹಾಗಾದ್ರೆ ಅದೇ ಒಂದು ಕೆಟ್ಟ ಮೋರಿ ಹತ್ರ ಹೋಗ್ತೀವಿ, ಅಲ್ಲಿ ಅಪ್ಪ ಏನೋ ಗಬ್ಬು ವಾಸನೆ ಅಂತೀವ. ಅಂದರೆ ಎಲ್ಲವೂ ಮಾಡೋದು ಮನಸ್ಸೇನೆ. ಅಂದರೆ ಮನಸ್ಸನ್ನ ಕಟ್ಟಪ್ಪಾದು ಅರಿಬೇಕು. ಮನಸ್ಸನ್ನ ಅರಿತವನ್ನ ಮಹಾನ್ ಜ್ಞಾನಿ ಅಂದರು. ಆ ಥರ ಮಹಾನ್ ಜ್ಞಾನಿಗಳಾಗ್ಬೋದ ನಾವು? ಆಗ್ಬೋದಾ? ಮನಸ್ಸನ್ನ ಅರಿತವನ್ನ ಮಹಾನ್ ಜ್ಞಾನಿ ಅಂದ್ರು. ಪ್ರಯತ್ನ ಮಾಡೋಣ. ಹೌದು, ಮನಸ್ಸನ್ನ ಹಿಡಿದಿರ್ಬೇಕು, ನಿಲ್ಲಿಸ್ಬೇಕು, ಒಂದ್ ಕಡೆ ಪಳಗಿಸ್ಬೇಕು, ಮುದ್ದು ಮಾಡಬೇಕು, ಖುಷಿ ಪಡಿಸ್ಬೇಕು, ಹೂ ತೋರಿಸ್ಬೇಕು, ಆಸೆ ತೋರಿಸ್ಬೇಕು. ಅದನ್ನ ಪಳಗಿಸ್ತಾನೆ ಅದು ಬರೋದು. ಒಂದು ಗೊತ್ತಾಯ್ತು. ಸೂಪರ್ ಕಾನ್ಶಿಯಸ್ ಮೈಂಡ್ ಹೋಗೋದು ಹೆಂಗೆ? ಸಬ್ ಕಾನ್ಶಿಯಸ್ ಮೈಂಡ್ ಹೋಗಿ ಪಳಗಿಸೋ ಮೆಥಡ್, ನಾವು ಏನು ಕೇಳಿದ್ರು ಬರೋವಂಥ ಮೆಥಡ್. ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರೋದು ಯಾವಾಗ ಅಂದ್ರೆ ಮನಸ್ಸು ಬೆಳಗ್ಗೆ 3:45 9 ಗಂಟೆವರೆಗೂ ಮಾತ್ರನೇ. ಅದಾದ್ಮೇಲೆ ಹೊರ ಮನಸ್ಸಿಗೆ ಬಂದ್ಬಿಡುತ್ತೆ. ಮನಸ್ಸು ಹೊರಸ್ಥಿತಿಗೆ ಬಂದ್ಬಿಡುತ್ತೆ. ನೋಡೋದು, ಮಾತಾಡೋದು, ಅಡುಗೆ ಮಾಡೋದು, ತಿನ್ನೋದು, ಬಡಿಸೋದು, ಹೋಗೋದು, ಕೆಲಸಕ್ಕೆ ಇದು ಬಂದ್ಬಿಡುತ್ತೆ. ನಾವು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರ್ಬೇಕಾದ್ರೆ ನಮ್ಮ ದೇಹನ, ನಮ್ಮ ಮನಸ್ಸನ್ನ ಗೆಲ್ಬೇಕು. ಆ ಸಂದರ್ಭದಲ್ಲಿ ಮಾತ್ರನೇ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಏನನ್ನ ಕೇಳಿದ್ರು ಕೊಡುವಂತಹ ಒಂದು ಯಥಾಸ್ಥಿತಿ ಅಂತ ಹೇಳ್ತಾರಲ್ಲ, ಆ ಸ್ಥಿತಿಯಲ್ಲಿ ಏನಾದರೂ ಕೇಳಿ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಕರೆಂಟ್ ಬಿಲ್ಲು ಫಸ್ಟ್ ನಮ್ಗೆ 20 ದಿವಸಕ್ಕೆ ಮುಂಚೆ ಬರುತ್ತೆ. ನಾವು ಫಸ್ಟೇ ಹೋಗ್ತೀವ, ಲಾಸ್ಟಲ್ಲಿ ಹೋಗ್ತೀವ ಕಟ್ಟಕ್ಕೆ? ಲಾಸ್ಟಲ್ಲಿ ಹೋಗೋದು ಅಲ್ವಾ? ಅದಕ್ಕೆ ಜನ ಎಲ್ಲ ಎದ್ದ ಮೇಲೆ ಪ್ರೇಯರ್ ಮಾಡ್ತಾರೆ ಭಗವಂತನ, ದೈವ ಆರಾಧನೆ ಮಾಡುವಾಗ ಎಲ್ಲ ಭಾವನೆಗಳಿಗೂ ಮ್ಯಾಚ್ ಆಗೋದಕ್ಕೆ ತಥಾಸ್ತು 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 ಅಂತ ಹೇಳೋದಕ್ಕೆ ಟೈಮ್ ಹಿಡಿಯುತ್ತೆ ಅಂತ ಹೇಳಿದಾಗ ನಾವು ಬೇಗ ಎದ್ದು ಬೇಗ ಪ್ರೇಯರ್ ಮಾಡಿದಾಗ ಎಫೆಕ್ಟಿವ್ ಬರುತ್ತಲ್ವಾ? ನಾವು ಒಬ್ಬರೇ ಇರ್ತೀವಲ್ವಾ ಅವಾಗ ಕೇಳುವಾಗ, ದೈವನ ಆರಾಧನೆ ಮಾಡುವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಒಬ್ಬರೇ ಇನ್ನೂ ಎದ್ದಿರಲ್ಲ ಅಂತ ಇಟ್ಕೊಳ್ಳಿ. ಅಥವಾ ಎದ್ದಿದ್ರು ಯಾರ್ಯಾರು ಎದ್ದಿರ್ತಾರೆ ದೈವ ಶಕ್ತಿ ಗೊತ್ತಿರುತ್ತೆ, ಅವಾಗೆಲ್ಲ ಬೇಗ ಆಶೀರ್ವಾದ ಮಾಡ್ತಲ್ವಾ? ಒಂದು ಆರೋಗ್ಯದ ವಿಚಾರದಲ್ಲಿ, ಮಾನಸಿಕ ವಿಚಾರದಲ್ಲಿ ಕೇಳುವಂತಹ ಸ್ಥಿತಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ, ರಾತ್ರಿ ಮಲಗಿದ್ದಾದ ಮೇಲೆ ಪ್ರಯರ್ಗಳನ್ನ ನಾವು ಏನೇನು ಸಂಕಲ್ಪಗಳು ಯದ್ಭಾವಂ ತದ್ಭವತಿ, ನಾವೇನನ್ನು ನಾವು ನೆನೆಸಿದ್ರೆ ಅದು ಬರುತ್ತೆ. ಆದ್ರೆ ನೆನೆಸೋದು ಗೊತ್ತಿಲ್ಲ, ಕೇಳೋದು ಗೊತ್ತಿಲ್ಲ ನಮಗೆ. ಪ್ರಕೃತಿನ, ದೈವನ ಏನನ್ನು ಕೇಳಕ್ ನಮಗೆ ಗೊತ್ತಾಗ್ತಾ ಇಲ್ಲ. ಕೇಳಿದ್ರೆ ಭಗವಂತ ಅಂತೀವಲ್ವ, ಅದೇ ಪ್ರಕೃತಿ ಶಕ್ತಿ, ಅದೇ ಪ್ರಪಂಚ ಶಕ್ತಿ, ಅದು ಕೊಡುತ್ತೆ, ನಮಗೆ ಕೇಳಕ್ ಗೊತ್ತಿಲ್ಲ. ಒಂದು ಸೂಪರ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನು ಕೇಳದೇ ಇರುವಂತ ಸ್ಥಿತಿ, ಎಲ್ಲವೂ ನಿಲ್ಲು. ಅಂದ್ರೆ ನನ್ಗೆ ಏನ್ ಬೇಕೋ ಅದು ದೈವಕ್ಕೆ ಗೊತ್ತು, ಪ್ರಕೃತಿಗೆ ಗೊತ್ತು, ಅದು ನನ್ನ ಮುಂದೆ ಬರುತ್ತೆ. ಇಷ್ಟೇ, ಇದು ಸೂಪರ್ ಕಾನ್ಶಿಯಸ್ ಮೈಂಡ್. ಕನ್ಫ್ಯೂಷನ್ ಇಲ್ಲಲ್ವಾ? ಮನಸ್ಸು ಮೆದುಳೊಳಗಡೆ ಇರುತ್ತೆ, ಅದು ಆರ್ಟಲ್ಲ ಇರೋದು. ಮೆದುಳು ಮಿಡ್ ಬ್ರೈನಲ್ಲಿ ಇರುತ್ತೆ. ಲೆಫ್ಟ್ ಬ್ರೈನು, ರೈಟ್ ಬ್ರೈನು. ಲೆಫ್ಟ್ ಬ್ರೈನು ತುಂಬ ವರ್ಕ್ ಮಾಡೋದು ಸೈಂಟಿಸ್ಟ್ಗಳಿಗೆ, ರೈಟ್ ಬ್ರೈನು ಆಕ್ಟಿವ್ ಮಾಡೋದು ನಮ್ಮಂಥ ಕಾಮನ್ ಪೀಪಲ್ಗೆ. ಸೊ ನಾವು ಅದಕ್ಕೆ ತುಂಬ ದುಃಖ, ನೋವು ಅನುಭವಿಸ್ತಾ ಇರೋದು. ಯಾವಾಗ ಲೆಫ್ಟ್ ಬ್ರೈನ್ ಓಪನ್ ಆಗುತ್ತೆ ಅಂತಂದರೆ, ಕೂತ್ಕೊಂಡು ಒಂದು 10 ನಿಮಿಷ ಧ್ಯಾನ ಮಾಡೋದ್ರಿಂದ ಲೆಫ್ಟ್ ಬ್ರೈನು 1% 2%, ತುಂಬ ಡೀಪಾಗಿ ಧ್ಯಾನ ಮಾಡೋರಿಗೆ 5% ಓಪನ್ ಆಗುತ್ತಂತೆ, ಆಕ್ಟಿವ್ ಆಗುತ್ತೆ. ಮಿಡ್ ಬ್ರೈನಲ್ಲಿ ಮನಸ್ಸು ಇರೋದು, ಮನಸ್ಸು ಒಳಭಾಗದಲ್ಲಿರೋದು. ಮನಸ್ಸನ್ನು
ಒಂದು ಏನಂತಾರೆ ಚಿತ್ ಪ್ಲಸ್ ಮನಸ್ಸು ಅಂತ ಹೇಳ್ತಾರೆ. ಅಂದರೆ ಚಿತ್ತ ಪ್ಲಸ್ ಗುಪ್ತ, ಚಿತ್ರಗುಪ್ತ ಅನ್ನೋನು ಮೆದುಳಿನ ಒಳಭಾಗದಲ್ಲಿ ಇರೋದು, ಅವನೇ ರೆಕಾರ್ಡ್ ಮಾಡ್ಕೊಳ್ಳೋದೆಲ್ಲ ನಾವೇನೇ ಮಾಡಿದ್ರು. ಸೊ ಇದಿಷ್ಟು ನೆನ್ಪಿಟ್ಕೊಳ್ಳಿ. ಆರೋಗ್ಯ ಬೇಕಾ? ಸೊ ಚಿತ್ರಗುಪ್ತನ ಹತ್ರ ಹೋಗ್ಬೇಕು, ನಾನೇನು ಮಾಡ್ತಾ ಇದ್ದೀನಿ ಅನ್ನೋದನ್ನ ರೆಕಾರ್ಡ್ ಅವನ ಹತ್ರ ಇರುತ್ತೆ. ಓಕೆ, ಒಳ್ಳೇದು ಕೆಟ್ಟದ್ದು, ಪಾಸಿಟಿವ್ ಮೈಂಡ್ ನೆಗೆಟಿವ್ ಮೈಂಡ್. ಇಮಿಡಿಯೇಟ್ ನಮ್ಗೆ ಯಾಕೆ ಪಾಸಿಟಿವ್ ಬರಲ್ಲ, ನೆಗೆಟಿವ್ ಬರುತ್ತೆ? ಯಾಕೆ? ನಾವು ಕೂತ್ಕೊಂಡಿರೋದು ನೆಗೆಟಿವ್ ಪರ್ಸನ್ಸ್ ಪಕ್ಕನೇ, ಅದಕ್ಕೆ ನೆಗೆಟಿವ್ ಬರೋದು ನಮ್ಗೆ ಆದಷ್ಟು ಬೇಗ, ಪಾಸಿಟಿವ್ ಬರಲ್ಲ. ಅವ್ರು ನೋಡ್ತಾ ಇದ್ದಾರೆ, ಮೇಡಮ್ ನೋಡ್ತಾ ಇದ್ದಾರೆ ಯಾರಿದ್ರಲ್ಲಿ ಪಾಸಿಟಿವ್ ಯಾರಿದ್ರಲ್ಲಿ ನೆಗೆಟಿವ್ ಅಂತ. ಸೊ ಅದೊಂದಾಯಿತು. ಆರೋಗ್ಯದ ಬಗ್ಗೆ ತಿಳಿಸ್ಕೊಳ್ಳೋಕ್ಕೆ ಮನಸ್ಸಾಯಿತು. ಜೀವ ಎಲ್ಲಿದೆ ಅಂತ ಕೇಳಿದ ತಕ್ಷಣ ನೀವು ಉತ್ತರ ಕೊಟ್ಟಿಲ್ಲ. ಎಲ್ಲಿದೆ ಜೀವ? ದೇಹದಲ್ಲಿ ಜೀವ ಎಲ್ಲಿದೆ? ನಮ್ಗೊಂದು ಮನೆ ಅಂತ ಇದೆ, ನಮ್ಮ ಮನೆಗಳಲ್ಲಿ ನಾವು ಹೋಗ್ತೀವಲ್ವ, ಇವಾಗ ನಮಗೆ ಅಂತ ಒಂದು ಮನೆ ಇದೆ ಅಲ್ವಾ? ಸೊ ಅದಕ್ಕೆ ಜೀವಕ್ಕೆ ಒಂದು ಮನೆ ಇದೆಯಲ್ಲ, ಆ ಮನೆ ಯಾವುದು ಅಂತ ಹೇಳಿದ್ರೆ ಕಂಟಿನ್ಯೂ ಲಾಸ್ಟ್ ಒಂದು 2-4 ಮುಗಿಸಿ ಅದಕ್ಕೆ ಇಲ್ಲಿ ನೋಡೋದು, ಇಲ್ಲಿ ಇಟ್ಕೊಳ್ಳೋದು ಕೈ, ಇಲ್ಲೇ ಇಟ್ಕೊಳ್ಳಲ್ಲ. ಅದು ಏನೋ ತುಂಬಾ ತೊಂದರೆ ಅಲ್ಲ, ನಾವು ಹುಡುಗರಿಂದ ಉಸಿರಲ್ಲಿದೆ ಜೀವ, ಉಸಿರಲ್ಲಿದೆ, ಹೊಟ್ಟೆಯಲ್ಲಿ ಮೇಡಮ್ ಜೀವ ಜೀವ ಉಸಿರಲ್ಲಿದೆ, ಉಸಿರಲ್ಲಿದೆ, ಶ್ವಾಸದಲ್ಲಿದೆ ಜೀವ. ಕಟ್ ಮಾಡ್ತಾರೆ ಗೊತ್ತಾ? ಶ್ವಾಸಕೋಶದಲ್ಲಿದೆ ಮೇಡಮ್, ಶ್ವಾಸ ಲಂಗ್ಸ್ ಅಲ್ಲಿ. ಅದಕ್ಕೆ ಇಲ್ಲಿ ಬರೋದು ಕೈ. ರಾಮ್ ಮಗು ಮಕ್ಕಳು ಕೇಳಿದ್ರೆ ಹೇಳ್ತಾರೆ ಅನ್ಸುತ್ತೆ. ಇಲ್ಲ ಹೇಳ್ತಾರೆ. ಅಲ್ಲ ನಮಗ್ ಗೊತ್ತಿಲ್ಲ, ನೀವ್ ಹೇಳಿ ನಾವು ಕೇಳ್ತೀವಿ. ಜೀವ ಇರೋದು ಬ್ಯಾಕ್ ಬೋನ್ ಎಂಡಲ್ಲಿ, ಮೂಲಾಧಾರ ಜೆನೆಟಿಕ್ ಸೆಂಟರ್ ಅಂತ ಹೇಳ್ತಾರೆ. ಬ್ಯಾಕ್ ಬೋನ್ ಎಂಡ್, ಅದಕ್ಕೆ ನಮಗೆ ಹಿಂದೆ ಬೆನ್ಕಾಣಲ್ಲ ಅಂತ ಹೇಳ್ತಾ ಇದ್ದು. ಮೂಲಾಧಾರ, ಮೂಲ ಪ್ಲಸ್ ಆಧಾರ, ಜೀವಕ್ಕೆ ಆಧಾರವಾಗಿರ್ತಕ್ಕಂಥ ಕೇಂದ್ರ ಹಿಂಭಾಗ, ಆ ಒಂದು ಸೆಕ್ಷುವಲ್ ಗ್ಲ್ಯಾಂಡ್ ನಿಯರ್ ಇದೆ, ಅದನ್ನೇ ಜೀವ ಕೇಂದ್ರ, ತಳಿ ಕೇಂದ್ರ, ಜೀನ್ಸ್ ಓಕೆ ಅಂತ ಹೇಳುವಂಥ ಕೇಂದ್ರ ಭಾಗ ಅಲ್ಲಿರೋದು ಜೀವ ಯಾವಾಗ ಮನಸ್ಸಿನ ಸಪೋರ್ಟಿಂದ ದೇಹದಲ್ಲಿ ಕೆಲಸ ಮಾಡ್ತಾ ಇರೋದು. ಓಕೆ, ಮನಸ್ಸೇ ಎಲ್ಲದಕ್ಕೂ ಮೂಲ ಕಾರಣ. ಜೀವ ಶರೀರದಲ್ಲಿ ಇರುತ್ತೆ. ಸೊ ಜೀವಕ್ಕೆ ಒಂದು ಅಭ್ಯಾಸ ಅಂತ ಹೇಳ್ತೆ, ಕಾಯಕಲ್ಪ ಅಭ್ಯಾಸ. ಅದನ್ನ ಕಲ್ತ್ರೆ ಜೀವ ತುಂಬಾ ದಿನ ನಮ್ಮ ದೇಹದಲ್ಲಿ ಉಳ್ಕೊಳುತ್ತೆ. ಧ್ಯಾನ ಮಾಡೋದ್ರಿಂದ ಮನಸ್ಸು ಪೀಸ್ಫುಲ್ ಆಗುತ್ತೆ. ಅಂದ್ರೆ ನಾವು ರೋಗದಿಂದ, ನೋವಿಂದ, ಆಮೇಲೆ ತುಂಬಾ ಇದು ಏನಪ್ಪಾ ಪ್ರೆಷರಿಂದ, ಚಿಂತೆಯಿಂದ ದೂರ ಆಗುವಂತಹ ಏಕೈಕ ಒಂದು ಔಷಧಿ ಅಂದ್ರೆ ಮೆಡಿಟೇಷನ್. ಸೊ ಸ್ಮೈಲಿ ಫೇಸಲ್ಲಿ ಏನೂ ನಾವು ತಂದಿಲ್ಲ, ಏನೂ ಹೊತ್ಕೊಂಡು ಹೋಗಲ್ಲ. ಸೊ ನಾವೇನ್ ಮಾಡ್ಬೇಕು, ಪ್ರತಿನಿತ್ಯ ನಮ್ಮಲ್ಲಿ 5 ನಿಮಿಷ ಇಲ್ವಾ ಇದೆ, ಆದ್ರೆ ನಮ್ಮಲ್ಲಿ ಇಲ್ಲ ಟೈಮು ಅಂತ ಹೇಳ್ತೀವಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಪೀಸ್ಫುಲ್ ಆಗಿ ಧ್ಯಾನ ಮಾಡ್ಬೋದು. ಸೊ ಅದಾದ ಮೇಲೆ ಜೀವನ ಹೇಗೆ ಮಾಡಬೇಕು ಅನ್ನೋದು ನನ್ನೊಳಗಡೆ ತಿಳ್ಕೋಬೇಕು. ಸೊ ಅದಕ್ಕೆ ನಾವೇನ್ ಮಾಡಬೇಕು, ಜೀವ, ಮನಸ್ಸು, ದೇಹ 3 ಚೆನ್ನಾಗಿರ್ಬೇಕು ಅಂದ್ರೆ ಯಾಕೆ ಅಂಗಾಂಗಗಳು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಈ ತರ ಪ್ರಕೃತಿ ಚಿಕಿತ್ಸೆಯಿಂದ ಮಾಡಿರ್ತಕ್ಕಂಥ ಔಷಧಿಗಳನ್ನು ಯಾಕೆ ತಯಾರು ಮಾಡ್ತಾರೆ ಅಂದ್ರೆ, ನಾವು ಹೋಗಿ ಒಂದು ಗಿಡಮೂಲಿಕೆಗಳನ್ನ ತರಕ್ಕಾಗಲ್ಲ. ಆಗುತ್ತಾ? ಒಂದು ಗಿಡನ ಹುಡ್ಕೊಂಡು ಬರ್ತೀವಿ. ಹಿಂದಿನ ಕಾಲದಲ್ಲಿ ಯಾರಾದ್ರೂ ಏನಾದ್ರೂ ನೋವು ಅಂತಂದ್ರೆ ಒಂದು ಎಲೆನ ಉಜ್ಬಿಟ್ಟು ಅಲ್ಲಿ ಉಜ್ಜುತ್ತಾ ಇದ್ರು. ಅಂದ್ರೆ ಆ ರಸದಿಂದ ಕಾಯಿಲೆ ವಾಸಿ ಆಯ್ತಾ ಅಥವಾ ಆ ಎಲೆಯಿಂದ ವಾಸಿ ಆಯ್ತಾ, ಯಾವುದರಿಂದ ವಾಸಿ ಆಯ್ತು ಅಂತ ಹೇಳಿ ನೋಡೋಣ. ಮೆಡಿಕೇಶನ್ ಅದು ಉಜ್ಜೋವಾಗ ಈಟ್ ಪ್ರೊಡ್ಯೂಸ್ ಆಯ್ತು. ಅದು ಉಜ್ಜಿ ನೋಡಿದಾಗ ಈಟ್ ಪ್ರೊಡ್ಯೂಸ್ ಆಯ್ತು. ಎಲ್ಲಿ ನೋವು ಅಂತ ಇರ್ತೋ ಅಲ್ಲಿ ಈಟ್ ಕಡಿಮೆ ಆಗುತ್ತೆ. ಸೊ ನಾನು ಹೇಳಿದೆ, ಈಟ್ ಏರ್ ಬ್ಲಡ್ ಸರ್ಕ್ಯುಲೇಷನ್, ಈಟ್ ಸರ್ಕ್ಯುಲೇಷನ್, ಏರ್ ಸರ್ಕ್ಯುಲೇಷನ್ ಎಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತೋ ಅಲ್ಲಿ ನೋವು ಅಂತ ಕಾಣಿಸ್ಕೊಡುತ್ತೆ. ಆ ಭಾಗದಲ್ಲಿ ಬರೀ ಕೈಯಲ್ಲಿ ಉಜ್ಜಿದ್ರು ಸಹ ನೋವು ವಾಸಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮಕ್ಕಳಿದ್ದು ಅಂದ್ರೆ ಬಾವು ಬರುತ್ತೆ, ಅದನ್ನ ಉಜ್ಜುತ್ತೀವಲ್ವಾ, ಉಜ್ಜಿದ ತಕ್ಷಣ ಅದೇನಾಗುತ್ತೆ, ಕಡಿಮೆ ಆಗುತ್ತೆ. ಕಡಿಮೆ ಆಗಿದ ತಕ್ಷಣ ಬಾವು ಕಡಿಮೆ ಆಗ್ಬಿಡುತ್ತೆ ನೋಡಿ, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅಂತ ಅರ್ಥ. ಮೊದ್ಲು ಉಜ್ಜುತ್ತಾ ಇದ್ರು, ಈಗ ಏನ್ ಮಾಡ್ತಾರೆ ಅಂದ್ರೆ ಐಸ್ ಕ್ಯೂಬ್ ತಗೊಂಡೋಗಿ ಹಂಗಿರ್ತಾರೆ. ಅಂದ್ರೆ ಅಷ್ಟು ಫಾರ್ವರ್ಡ್ ಆಗಿದ್ದೀವಿ ನಾವು. ಐಸ್ ಕ್ಯೂಬ್ ಇಡೋದು, ಈಟ್ ಇಡೋದು. ಅಂದ್ರೆ ಆರೋಗ್ಯದ ವಿಚಾರದಲ್ಲಿ ನಾವು ಏನು ಬೇಕಾದ್ರೂ ತಗೋಬಹುದು. ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್, ಹೌದಲ್ವಾ? ಸೊ ಆಗಿನ ಕಾಲದಲ್ಲಿ ನೋಡಿದ್ರೆ ಕಾಯಿಲೆಗಳು ಕಡಿಮೆ, ಈಗಿನ ಕಾಲದಲ್ಲಿ ಕಾಯಿಲೆಗಳು ಜಾಸ್ತಿ. ಈ ಆಗಿನ ಕಾಲದಲ್ಲಿ ಮನಸ್ಸು ಪ್ರಶಾಂತವಾಗಿತ್ತು. ಯಾಕೆಂದ್ರೆ ಸೊ ಒಟ್ಟು ಕುಟುಂಬಗಳಲ್ಲಿ ಬದುಕ್ತಾ ಇದ್ರು, ಭಾವನೆಗಳು ಮ್ಯಾಚ್ ಆಗ್ತಾ ಇತ್ತು. ಆ ಭಾವನೆಗಳ ಜೊತೆಯಲ್ಲಿ ಜೀವನ ಮಾಡ್ತಾ ಇದ್ರು. ನಾವಿವತ್ತು ಭಾವನೆಗಳನ್ನ ಸಾಯಿಸಿ ಜೀವನ ಮಾಡ್ತಾ ಇರೋದು. ಕರೆಕ್ಟಾ? ಯಾರಿಗಾದ್ರೂ ಒಂದು ಒಳ್ಳೆ ಭಾವನೆ ಅನ್ನೋದನ್ನ ತೋರಿಸಿ, ಒಬ್ಬ ಒಳ್ಳೆ ವ್ಯಕ್ತಿಗೆ ಒಳ್ಳೆ ಭಾವನೆ ಅಂತೀವಿ, ತೋರಿಸಿ ಆ ವ್ಯಕ್ತಿ ತೋರಿಸಿ, ಆ ವ್ಯಕ್ತಿಯಲ್ಲಿ ಒಳ್ಳೆ ಮನಸ್ಸಿಗೆ ತೋರಿಸಿ. ಒಳ್ಳೆ ಭಾವನೆ, ಸಮಯ ಗೊತ್ತಿಲ್ಲ, ಭಾವನೆ ಅಂದ್ರೆ ಏನು ಗೊತ್ತಿಲ್ಲ, ಒಳ್ಳೆ ಮನಸ್ಸು ಗೊತ್ತಿಲ್ಲ, ಒಳ್ಳೆ ಜೀವನ ನಡೆಸೋದು ಗೊತ್ತಿಲ್ಲ, ಗೊತ್ತಾ?
ಇಂದಿನ ಕಾಲದಲ್ಲಿ ಮದುವೆ ಅಂತ ಮಾಡ್ತಾ ಇದ್ರು ಸಾಂಪ್ರದಾಯಿಕವಾಗಿ. ಒಂದು ಗಂಡು ಹೆಣ್ಣನ್ನ ಸೇರಿಸಿ ಆ ಸಾಂಪ್ರದಾಯಿಕವಾಗಿ ನಡ್ಕೊಂಡೋದ್ರೆ ಆ ಕುಟುಂಬ ಚೆನ್ನಾಗಿರುತ್ತೆ, ಆ ಕುಟುಂಬ ಯಶಸ್ವಿಯಾಗಿ ನಡೀಲಿ. ಒಂದು ಜೀವಕ್ಕೆ ಜೀವನ, ಆ ಜೀವ ರಸನ ಹೊರಗಡೆ ಚೆಲ್ಲಿ ಜೀವನ ಹೊರಗಡೆ ತರಲಿಕ್ಕೋಸ್ಕರ ಈಗಿನ ಕಾಲದಲ್ಲಿ ಮದುವೆ ಅಂತ ಮಾಡ್ತಾ ಇದ್ರು. ಆಗ ಒಳ್ಳೆ ಒಳ್ಳೆ ವಿಚಾರಗಳನ್ನ ಹೇಳ್ತಾ ಇದ್ರು, ಭಗವದ್ಗೀತೆ ಹೇಳ್ತಾ ಇದ್ರು. ಒಳ್ಳೆ ವಿಚಾರನ ಹೇಳ್ತಾ ಇರ್ಬೇಕಾದ್ರೆ ಮಗು ಹೊಟ್ಟೆಯಲ್ಲಿ ಕೇಳ್ತಾ ಇತ್ತು. ಸೊ ಅವಾಗ ಅದು ಒಳ್ಳೆ ಮಗುವಾಗಿ ಪರಿವರ್ತನೆಯಾಗಿ ಒಬ್ಬ ಜ್ಞಾನವಂತ ಮಗು ಆಗ್ತಾ ಇತ್ತು. ಇವಾಗ ಹಿಂದೆ ಮೊನ್ನೆ ಲಾಸ್ಟ್ ಟೈಮಲ್ಲಿ ನೀವು ನೋಡಿರ್ಬೇಕು, ಕೋರ್ಟಲ್ಲಿ ಒಂದು ಕೇಸ್ ಆಯಿತು. ಸೊ ಮಗು ನಂದಲ್ಲ ಅಂತ ಹೇಳಿ ತೀರ್ಮಾನ ಆಗಿತ್ತು. ಅದು ನಮ್ಮದೇ ಅಂತ ಹೇಳೋದಕ್ಕೆ ಇಡೀ ಕುಟುಂಬ ಎಲ್ಲ ಬಂದರು, ಅದಾಗಲಿಲ್ಲ. ಕೊನೆಗೆ ಕೋರ್ಟ್ಗೆ ಹೋಯ್ತು ಆ ಕೇಸು. ನೀವು ನೋಡಿರ್ಬೇಕು. ಮಗು ಗಂಡ ಹೆಂಡತಿ ಇಬ್ಬರು ತುಂಬಾ ಬೆಳೆದಿದ್ದಾರೆ, ಮಗು ತುಂಬಾ ಕಪ್ಪುಗಿದೆ. ಯಾಕೆ ಬಂತು ಸುಪ್ರೀಂ ಕೋರ್ಟ್? ಅದೇ ಕ್ವಶನ್ ನಮ್ಗೆ. ಹೌದು, ಇದು ಯಾಕೆ ಅದು ತುಂಬಾ ರಿಸರ್ಚ್ ಮಾಡಿದ್ರು. ಅದು ಎಷ್ಟು ನ್ಯೂಸ್ಗಳಲ್ಲಿ ಬಂತು ಅಂತಂದ್ರೆ, ಮಗು ಕಪ್ಪುಗಿದೆ, ಗಂಡ ಹೆಂಡತಿ ತುಂಬಾ ಚೆನ್ನಾಗಿದ್ದಾರೆ, ಗಂಡ ಡೈವರ್ಸ್ ಕೊಡಕ್ಕೆ ಹೋಗ್ತಾ ಇದ್ದಾರೆ. ಸೊ ಇವ್ರು ಒಪ್ಪುತ್ತಾ ಇಲ್ಲ, ನಿಂದೇ ಮಗು ಅಂತ ಹೇಳಿ ಅಂಗಲಾಚಿಸ್ತಾ ಇದ್ದಾರೆ. ಆದ್ರೆ ಅವ್ರು ಒಪ್ಕೊಳ್ತಾ ಇಲ್ಲ. ಸೊ ಕೊನೆಗೆ ಲಾಯರ್ಗೆ ಜಡ್ಜಿಗೆ ತಲೆ ಕೆಟ್ಟೋಯ್ತು. ನಾನು ನಿಮ್ಮ ಮನೆಗೆ ಬರ್ಬೋದಾ ಅಂತ ಹೇಳಿ ಬಂದ್ರಂತೆ ಲಾಯರ್, ಯಾರು ಜಡ್ಜ್ ಮನೆಗೆ ಬಂದು ಎಲ್ಲ ಸರ್ಚ್ ಮಾಡ್ತಾರಂತೆ. ಸೊ ಅವ್ರು ಮಲಗೋ ಕೋಣೆಯಲ್ಲಿ ಆಫ್ರಿಕನ್ ಬಾಕ್ಸರ್ನ ಹಾಕ್ಕೊಂಡಿದ್ರಂತೆ, ದೊಡ್ಡ ಫೋಟೋ. ಸೊ ಅದ್ರದ್ದು ಫೇಸು ಈ ಮಗು ಫೇಸು ಇಬ್ಬರದು ಒಂದೇ ಇತ್ತಂತೆ. ಸೊ ಆಫ್ರಿಕನ್ ಬಾಕ್ಸರು ಫೇಸು ಇಬ್ಬರದು ಒಂದೇ ಇದೆ ಅಂತ ಹೇಳುವಾಗ ಜಡ್ಜ್ ಹೇಳಿದ್ರಂತೆ, ನೀವು ಏನೇನ ನೆನೆಸ್ತಾ ಇದ್ರಿ ಹೊಟ್ಟೆಯಲ್ಲಿ ಇರ್ಬೇಕಾದ್ರೆ ಅಂದಾಗ, ನನ್ನ ಮಗು ಬಾಕ್ಸರ್ ಆಗಲಿ ಅಂತ ನೆನೆಸ್ತಾ ಇದ್ದೀನಿ ಅಂತ ಸಿಕ್ತು ಉತ್ತರ. ಅಲ್ಲಿ ಸೇಮ್ ಪಿಕ್ಚರ್ ಡಿಟೋ. ಯದ್ಭಾವಂ ತದ್ಭವತಿ. ನಾವು ಏನನ್ನ ನೆನೆಸ್ತೀವೋ ಅದು ಕನ್ವರ್ಟ್ ಆಗುತ್ತೆ. ನೀವು ನೆನೆಸ್ಬೋದು, ನಾನು ಅವ್ರು ಫೋನೇ ಮಾಡಿಲ್ಲ, ಫೋನ್ ಮಾಡ್ತಾರೆ. ಈಗ ತಾನೇ ನೆನೆಸ್ಕೊಂಡೆ, ಈಗ ಬಂದ್ರ ನಾನು ನಿಮ್ಮನ್ನು ನೆನೆಸ್ತಾ ಇದ್ದೆ ಅನ್ನಲ್ವ ನಾವು. ಏನನ್ನ ನೆನೆಸಿ ನೀವು ಬರುತ್ತೆ ನಮ್ಮ ಕಣ್ಣು ಮುಂದೆ. ನಾವು ತಿನ್ನೋ ವಿಚಾರ ಆಗಲಿ, ನಡ್ಕೊಳ್ಳೋ ವಿಚಾರ ಆಗಲಿ, ನೋಡೋ ವಿಚಾರ ಆಗಲಿ ಬರುತ್ತೆ. ಬಟ್ ಆದರೆ ನಾವು ನೆನೆಸ್ತಾ ಇರೋದು ತಪ್ಪು. ನಾವು ಇಲ್ಲಿಂದ ಕೂತ್ಕೊಂಡಾಗಲೇ ನಾನು ಕೃಷ್ಣ ಸರ್ ಬಗ್ಗೆ ಕೆಟ್ಟದಾಗ ನೆನೆಸಿದ್ರೆ ಅವ್ರು ಕೆಟ್ಟದೇ ಆಗೋದು. ಓಕೆ, ನರಪ್ಪ ಸರ್ ಬಗ್ಗೆ ಒಳ್ಳೇದೇ ನಡೀತಾ ಇರುತ್ತೆ. ಸೊ ಈ ತರ ಯದ್ಭಾವಂ ತದ್ಭವತಿ. ಭಗವದ್ಗೀತೆ ಕೃಷ್ಣ ಹೇಳಿದಾನೆ, ಅರ್ಜುನ ನೀನ್ ಮಾಡೋ ಕೆಲಸ ನೀನ್ ಮಾಡು, ನಾನು ಇದೀನಿ ಅಂತ ಹೇಳ್ತಾನೆ. ಈ ಅರ್ಜುನನ್ಗೇನು ಕೃಷ್ಣನ್ನೇ ಹೊಗಳ್ತಾರಲ್ಲ, ನನ್ನ ಹೊಗಳಲ್ವಲ್ಲ ಅಂತ ಹೇಳಿ ಯಾವಾಗ್ಲೂ ಕೃಷ್ಣ ಬಂದ್ರೆ ಕೃಷ್ಣನ್ನೇ ಹೊಗಳ್ತಾರೆ ಯುದ್ಧದಲ್ಲಿ. ಇವತ್ತು ಕೃಷ್ಣ ಬರಬಾರ್ದಪ್ಪ ನೆನೆಸ್ತಾ. ಕೃಷ್ಣ ಈಸ್ ಕಾನ್ಶಿಯಸ್ನೆಸ್, ಗಾಡ್ ಈಸ್ ಕಾನ್ಶಿಯಸ್ನೆಸ್. ಅಂದ್ರೆ ದೇವರು ಅನ್ನೋದು ಅರಿವೇ ದೇವರು. ನಮ್ದು ಲಾಸ್ಟ್ ಸಬ್ಜೆಕ್ಟ್. ಕೃಷ್ಣನ ನೆನೆಸೋ, ಕೃಷ್ಣನ್ ಗೊತ್ತಾಯ್ತು ಕೃಷ್ಣ ನಿಲ್ಲಲ್ಲ, ನಾನು ಯುದ್ಧಕ್ಕೆ ಬರಲ್ಲ ಅಂತ. ಫುಲ್ ಖುಷಿ ಅರ್ಜುನನ್ಗೆ. ಯುದ್ಧಕ್ಕೆ ಹೋದ, ಸೋಲೋ ಮೂಮೆಂಟ್ ಬಂತು. ಸೋಲೋ ಮೂಮೆಂಟ್ ಬಂದ ತಕ್ಷಣ ಕೃಷ್ಣ ಎಲ್ಲಿದೀಯ ಅಂದ. ಕೃಷ್ಣ ಏನ್ ಹೇಳ್ತಾ ಗೊತ್ತಾ, ಗಳಿಗೆಗೂ ಭಾವನೆಗಳು ಚೇಂಜ್ ಮಾಡ್ತಿರಲ್ರಯ್ಯ. ಈಗಿದ್ದ ಭಾವನೆ ಈ ಕ್ಷಣದಲ್ಲಿಲ್ಲ. ಭಾವನೆಗಳ ಸಬ್ಜೆಕ್ಟ್ ತುಂಬಾ ಅದ್ಭುತವಾಗಿದೆ ಸರ್ ನಮ್ಮಲ್ಲಿ. ಆ ಒಂದು ಪಾಠ ಕೇಳಿದ್ರೆ ನಮ್ಮ ಇಡೀ ಭಾವನೆಗಳು ಚೇಂಜ್ ಆಗುತ್ತೆ ಅಂತ ಒಂದು ಸಬ್ಜೆಕ್ಟ್ ಕೇಳಬೇಕು ನೀವೆಲ್ಲ. ನಿಜಕ್ಕೂ ಹೇಳ್ತೀನಿ, ಜ್ಞಾನಿಗಳು ಓಲೆಗರಲ್ಲಿ ಬರೆದಿಟ್ಟಂತಹ ಸಬ್ಜೆಕ್ಟ್ಗಳು ತೆಗೆದು ತೋರಿಸಿದ್ದಾರೆ. ಅಂತ ಒಂದು ಸಬ್ಜೆಕ್ಟ್ ನೀವು ಕೇಳ್ಬಿಟ್ರೆ ಅಲ್ಲಿಂದಲೇ ಪರಿವರ್ತನೆ. ಓಕೆ, ಅದು ಆ ಭಾವನೆ ಸೆಷನ್ ಕೇಳಬೇಕು. ಪಾಸಿಟಿವ್ ನೆಗೆಟಿವ್, ಯಾವಾಗಲೂ ಪಾಸಿಟಿವ್ ಹೇಳಿ. ಪಾಸಿಟಿವ್ ಮೈಂಡ್, ಪಾಸಿಟಿವ್ ಥಾಟ್ಸ್, ಪಾಸಿಟಿವ್ ಆಕ್ಷನ್, ಪಾಸಿಟಿವ್ ರಿಸಲ್ಟ್. ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಆಕ್ಷನ್, ನೆಗೆಟಿವ್ ರಿಸಲ್ಟ್. ಒಂದು ಪಾಸಿಟಿವ್ ನೆನೆಸಿದ ತಕ್ಷಣ ನಾವು ಒಳ್ಳೇದಾಗ್ಲಿ ಅಥವಾ ಒಳ್ಳೆ ಭಾವನೆ ನೆನೆಸಿದ ತಕ್ಷಣ ಒಂದು ಎನ್ಸೈಮ್ ಬಿಡುಗಡೆ ಆಗುತ್ತೆ, ಇಲ್ಲಿ ಒಂದು ದ್ರವ ಉತ್ಪತ್ತಿ ಆಗುತ್ತೆ. ಆ ದ್ರವ ಬಾಡಿ ಪೂರ್ತಿ ಸ್ಪ್ರೆಡ್ ಆಗುತ್ತೆ. ಒಳ್ಳೇದು ನೆನೆಸಿದ್ರೆ, ಕೆಟ್ಟದ್ದು ನೆನೆಸಿದ್ರು ಬಾಡಿ ಪೂರ್ತಿ ಸ್ಪ್ರೆಡ್ ಆಗುತ್ತೆ. ಓಕೆ, ಯಾವ್ದು ಬೇಕು ಇವರ ಚಾಯ್ಸ್. ಒಳ್ಳೇದನ್ನ ನೆನೆಸೋಣ ಅಲ್ವಾ, ಒಳ್ಳೇದನ್ನ ನೆನೆಸೋಣ, ಒಳ್ಳೇದನ್ನ ನೋಡೋಣ, ಒಳ್ಳೆ ಮಾತಾಡೋಣ, ಒಳ್ಳೇದು ಥಿಂಕ್ ಮಾಡೋಣ. ಸಮಾಜಕ್ಕೆ 4 ಜನಕ್ಕೆ ಒಳ್ಳೇದು ಮಾಡಬೇಕು ಅಂತಂದ್ರೆ ನಾನು ಒಳ್ಳೇದನ್ನ ನೆನೆಸಿರ್ಬೇಕು, ನನ್ನೊಳಗಡೆ ಆಲ್ರೆಡಿ ಒಳ್ಳೇದಿರಬೇಕು. ಸೊ ಇದೊಂದು ಪಾಸಿಟಿವ್ ಬಗ್ಗೆ, ಭಾವನೆಗಳ ಬಗ್ಗೆ ಒಂದಾಯ್ತು. ಜೀವ ಎಲ್ಲಿದೆ ಅಂತ ಗೊತ್ತಾಯ್ತು. ಇನ್ನು ಲಾಸ್ಟ್ ದೇವರು ಎಲ್ಲಿದ್ದಾನೆ ಅಂತ ಒಂದು ಪದದಲ್ಲಿ ಹೇಳಿದ್ರೆ ನಾನು ಮೇಡಮ್ಗೆ ಬಿಟ್ಕೊಡ್ತೀನಿ. ಇನ್ನೊಂದು ಸೆಷನ್, ಲಾಸ್ಟ್ ಸೆಷನ್ ಮೇಡಮ್ ಮಾಡ್ತಾರೆ. ದೇವರು ಪ್ರಕೃತಿನೇ ದೇವರು, ನೇಚರ್ ಈಸ್ ಫ್ಯೂಚರ್. ಅಂದ್ರೆ ಜೀವನ ಅನ್ನೋದು ಪ್ರಕೃತಿಗೆ ಹೋಲಿಸಿದೀವಿ, ದೇವರು ಅನ್ನೋದು ಪ್ರಕೃತಿಗೆ ಹೋಲಿಸಿದೀವಿ. ಸೊ ನಿಜವಾಗ್ಲೂ ದೇವರನ್ನ ನಾವು ಇವತ್ತು ಮೇಡಮ್ ಅನಿತಾ ಮೇಡಮ್ ಚೆನ್ನಾಗಿ ಹೇಳಿದ್ರು. ನಿನ್ನೆ ಎಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡಿ ದುಡ್ಡನ್ನು ಮುಂದೆ ಇಟ್ಟು ದುಡ್ಡು ಕೇಳಿದ್ದಾರೆ. ಈಗ ನಿಜವಾಗ್ಲೂ ದೇವರು ಇದಾನ ಅನ್ನೋ ಸತ್ಯ ಒಂಚೂರಲ್ಲಿ ತಿಳ್ಕೊಳ್ಳೋಣ.
ಯಾಕೆಂದ್ರೆ ದೇವ್ರ ಬಗ್ಗೆ ಮಾತಾಡುವಾಗ ನಾವೇನಾಗಿರ್ಬೇಕು ಅಂದ್ರೆ ಒಂದಷ್ಟು ಹಾರಗಳು ಹಾಕೊಂಡಿರ್ಬೇಕು, ಒಂದಷ್ಟು ಇದು ಹಾಕೊಂಡಿರ್ಬೇಕು. ಏನು ಇರಬಾರ್ದು, ನಾನು ಇಲ್ಲಿ ಲಿಪ್ಸ್ಟಿಕ್ ಹಾಕೊಂಡು ಬಂದು ಪಾಠ ಮಾಡಿದ್ರೆ ದೇವ್ರ ಬಗ್ಗೆ ಪಾಠ ಮಾಡೋಕ್ಕಾಗಲ್ಲ. ದೇವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಫುಲ್ ನಾನು ಕಾವಿ ಬಟ್ಟೆ ಹಾಕೊಂಡು ಕೂತ್ಕೊಂಡ್ರೇನೆ ದೇವ್ರ ಬಗ್ಗೆ ತಿಳುವಳಿಕೆ ಬರೋದು. ಚೂಡಿದಾರ ಏನಕ್ಕೆ ಹಾಕೊಂಡು ಬಂದ್ರಿ? ಅದಕ್ಕೋಸ್ಕರನೇ ಸರ್, ಅದಕ್ಕೋಸ್ಕರನೇ. ಸೊ ನಾವು ದೇವ್ರ ಬಗ್ಗೆ ಒಂಚೂರ ತಿಳ್ಕೊಳ್ಳೋದು, ನಿಜವಾಗ್ಲೂ ದೇವ್ರು ಇದ್ದಾನ ಇಲ್ವಾ, ಎಲ್ಲಿದ್ದಾನೆ? ನಮ್ಮೊಳಗೆ ನಾವೇನು ಒಳ್ಳೇದನ್ನ ಮಾಡ್ತೀವೋ ಅದರಲ್ಲೇ ನಾವು ದೇವ್ರನ್ನ ಕಾಣೋದು. ಮನಸ್ಸೇ ಅದರಲ್ಲೂ ಈಗ ತಕ್ಷಣಕ್ಕೆ ಇಲ್ಲೇ ಇದಾರೆ ಮೇಡಮ್. ಎಲ್ಲಿ ತೋರಿಸ್ಬೇಕು? ನಿಮ್ಮಲ್ಲೇ ಮುಖಾಂತರ ನಮ್ಮ ಆತ್ಮದಲ್ಲಿ ಅಲ್ಲ, ಒಂದು ಬೊಬ್ಬರ ವಾಹನ ಪಿಕ್ಚರ್ ಅಲ್ಲಿ ಆ ಕಂಬದಲ್ಲಿರುವೆ, ಈ ಕಂಬದಲ್ಲಿರುವೆ ಇರುವನೆ ಅಂತಂದಾಗ ಎಸ್ ಎಸ್ ಅಂದಾಗ ತೋರಿಸಿದ, ದೇವರನ್ನ ತೋರಿಸ್ದ. ನಾನು ಕೊನೆಯ ಪ್ರಶ್ನೆ 100 ಸರಿ ಮಾತಾಡ್ಬಿಡ್ರಿ, ನಿಮ್ಮಲ್ಲೇ ಕಾಣ್ತಾ ಇದ್ದಿಲ್ಲ. ಹೌದು. ದೇವ್ರನ್ನ ನೀವು ಅಷ್ಟೇ ನಾವು ಇದ್ದಾನೆಯೇ ಇದ್ದಾನೆ. ನಾವೇನು ಮಾಡೋದು ಒಳ್ಳೆ ನಮ್ಮಲ್ಲಿ ದೇವರವರು ಇಲ್ಲ ಅಂತಲ್ಲ, ಬಟ್ ಒಳ್ಳೇದನ್ನ ಮಾಡಕ್ ಹೋದ್ರೆ ಕೆಟ್ಟನ ಮಕ್ಳು ಅವರಲ್ಲ, ಅವ್ರು ಬಿಡಲ್ವೇ? ಅಂದ್ರೆ ದೇವ್ರು ಅವಾಗ ದೆವ್ವನೂ ಆಗ್ತಾನೆ, ದೇವ್ರು ಆಗ್ತಾನೆ. ಇದು ಉತ್ತರ ನೀವೇ ಕೊಟ್ಟರೆ. ಎಲ್ಲರ ಒಳಗಡೆ ಇದ್ಮೇಲೆ ಅವನು ಅವಾಗ ದೆವ್ವನೂ ಆಗ್ತಾನೆ, ದೇವ್ರು ಆಗ್ತಾನೆ. ಆಗಲ್ಲ, ಆಗ್ತಾರೆ. ದೇವ್ರನ್ನ ದೆವ್ವ ಇಟ್ಕೊಳ್ಳುತ್ತೆ. ಅನಿತಾ ಯಾಕೆ ನಗ್ತಾ ಇದ್ದಾರೆ ಅಂದ್ರೆ, ಮೇಡಮ್ ಈ ಕ್ವಶನ್ ಕೇಳಬಾರ್ದು ಅಂತ. ಇದು ತುಂಬಾ ಚರ್ಚೆ, ಹಿಂದಿನ ಕಾಲದಲ್ಲೂ ಸಹ ದೇವ್ರ ಬಗ್ಗೆ ಚರ್ಚೆಗಳಾಗಿದ್ದಾವೆ. ಚರ್ಚೆ ಆಗಿ ದೇವರನ್ನ ಹುಡುಕ್ತಾ ಇದ್ದಾರೆ, ಈಗ್ಲೂ ಹುಡುಕ್ತಾ ಇದಾರೆ ಇಲ್ವಾ? ಹುಡುಕ್ತಾ ಇದ್ದಾರೆ ಈಗಲೂ. ಮನುಷ್ಯ ದೇವರನ್ನ ಹುಡುಕ್ತಾ ಇದ್ದಾನೆ. ಏನ್ ಹುಡುಕ್ತಾ ಇದ್ದಾನೆ? ಓಂ ನಮಃ ಶಿವಾಯ, ಓಂ ನಮಃ ಶಿವ ಅಂತ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ, ಈಶ್ವರನ ದೇವಸ್ಥಾನಕ್ಕೆ ಹೋಗ್ತಾರೆ, ಗೋವಿಂದ 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 ಅಂತ ದೇವಸ್ಥಾನಕ್ಕೆ ಹೋಗ್ತಾರೆ. ನಾವೆಲ್ಲ ಹೆಣ್ಮಕ್ಳು ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾರೆ, ಹುಡುಕ್ತಾ ಇದ್ದೀವ. ಸೊ ನಿನ್ನೆ ಕೂಡ ವರಮಹಾಲಕ್ಷ್ಮಿ ಎಲ್ಲಿ ಹುಡುಕಿದ್ರು? ಫೋಟೋದಲ್ಲಿ, ವಿಗ್ರಹದಲ್ಲಿ, ಮುಖವಾಡದಲ್ಲಿ, ಬಿಂದಿಗೆಗಳಲ್ಲಿ ಎಲ್ಲ ಹುಡುಕಿದ್ರು. ಸಿಕ್ಕಿದ್ರ? ಕೆಲವೊಂದು ರೀಲ್ಸ್ ನೋಡಿದ್ರೆ ರಾತ್ರಿ ತುಂಬಾ ನಗಿದೆ. ಅಂದ್ರೆ ಪ್ರತ್ಯಕ್ಷ ಆಗ್ಬಿಟ್ಟು ಎಷ್ಟು ಚೆನ್ನಾಗಿ ರೀಲ್ಸ್ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಎಂತ ರೀಲ್ಸ್ ಅವುಗಳು ನೋಡಿದ್ರಲ್ವಾ? ರೀಲ್ಸ್ಗಳು ನಿನ್ನೆ ಪೂರ್ತಿ ವರಮಹಾಲಕ್ಷ್ಮಿ ಬಗ್ಗೆ ರೀಲ್ಸ್ಗಳು. ಅಂದ್ರೆ ಕೆಟ್ಟದ್ ಮಾಡಿದ್ರೆ ನೀನ್ ಬಡವ್ರ ಮನೆಗೆ ಬರಲ್ವಾ, ಶ್ರೀಮಂತರ ಮನೆಗೆ ಮಾತ್ರ ಹೋಗ್ತೀಯಾ, ನಾವು ಬಡವರಲ್ವಾ, ನಮ್ಗೇನು ಗತಿ ಇಲ್ವಲ್ಲ ಅಂತ ಹೇಳಿದ ತಕ್ಷಣ ಪ್ರತ್ಯಕ್ಷ ಆಗೋದು, ಅಲ್ಲಿ ಇಟ್ಬಿಟ್ಟು ಹೋಗೋದು, ಇದೆಲ್ಲ ನಿಜನಾ? ಆಗಿದ್ಮೇಲೆ ಆ ರೀಲ್ಸ್ ನೋಡಿದ ತಕ್ಷಣ ಒಂದು ಹೆಣ್ಮಗು ನಮಗೂ ಹಿಂಗೆ ಮಾಡೋಣ ಅಂತ ಅನ್ಸುತ್ತಲ್ವಾ? ರೀಲ್ಸ್ ನಾವು ಮಾಡ್ಬೇಕು, ಒಳ್ಳೆ ವಿಚಾರ ಮುಟ್ಟಿಸ್ಬೇಕು ಅಲ್ವಾ? ದೇವರು ಇದ್ದಾನೆ, ಎಲ್ಲ ಕಡೆ ಇದ್ದಾನೆ, ವಸ್ತುಗಳಲ್ಲೂ ಇದ್ದಾನೆ, ವ್ಯಕ್ತಿಗಳಲ್ಲೂ ಇದ್ದಾನೆ. ಇದರಲ್ಲಿ ದೇವರಿದ್ದಾನ? ಇದ್ರಲ್ಲಿ ದೇವರಿದ್ದಾನ? ಇದಾನಲ್ವಾ? ನನ್ನಲ್ಲಿ ದೇವರಿದ್ದಾನ? ನಿಮ್ಮಲ್ಲಿ ದೇವರಿದ್ದಾನ? ಇದ್ದಾನೆ. ಇದನ್ನ ಸುಟ್ರೆ ಬೂದಿ ಆಗುತ್ತಾ? ಮೆಲ್ಟ್ ಅಥವಾ ಬೂದಿ ಆಗುತ್ತಾ? ನನ್ನ ಸುಟ್ರೆ ಬೂದಿ ಆಗುತ್ತಲ್ವ? ಹಾಗಾದ್ರೆ ದೇವ್ರು ಬೇರೆ ಅಲ್ಲ, ನಾನು ಬೇರೆ ಅಲ್ಲಲ್ವಾ? ನಾನು ದೇವರು ಒಂದೇ ಅಲ್ವಾ? ಕಂಕ್ಲೂಷನ್ ಸಿಕ್ತಲ್ವಾ? ಮತ್ತೆ ಯಾಕೆ ನಾವು ವಿಗ್ರಹದಲ್ಲಿ ಹೋಗಿ ಆರಾಧನೆ ಮಾಡಿ ಕೇಳ್ಕೊಂಡು ಸಂಕಲ್ಪಗಳು ಮಾಡ್ಕೊಂಡು ದೇವರೇ ನಮ್ಗೆ ಅದು ಕೊಡು, ನಿಮ್ಗೆ ಅಭಿಷೇಕ ಮಾಡ್ತೀನಿ 108 ತೆಂಗಿನಕಾಯಿ ಅಂತ ಇದಾರಲ್ವಾ? ಅದು ಮನಸ್ಸಿನ ಒಂದು ನೆಮ್ಮದಿಗೆ ಅಷ್ಟೇ. ಮನಸ್ಸಿನ ನೆಮ್ಮದಿ ಕಲ್ಪನೆ ಅಷ್ಟೇ. ಕಲ್ಪನೆ ಮತ್ತು ಮನಸ್ಸಿಗೆ ನಮ್ಮ ಏನ್ ಅನ್ಸುತ್ತೆ, ಯಾರನ್ನು ಹೇಳ್ಕೊಳಕ್ಕಾಗ್ತಲೇ ಇರೋದನ್ನ ಯಾರನ್ನೂ ಮಾಡಿ ಯಾರೋ ಏನೋ ಕಳ್ಕೊಂಡ್ರು ಅಂತ ಹುಡುಕ್ತಾ ಇದ್ರೆ ನಾವೆಲ್ಲ ಸೇರಿ ಹುಡುಗದಂಗಾಯ್ತು, ಏನ್ ಕಳ್ಕೊಂಡಿದ್ದೀರಾ ಅಂತ. ಸೊ ದೇವರನ್ನ ನಿಜವಾಗ್ಲೂ ಯಾರು ಹುಡುಕ್ತಾರೋ ಅವ್ರು ನಿಜವಾಗ್ಲೂ ದೇವ್ರು ಸಿಕ್ಕಿದಾನ ಅಂತ ತಿಳ್ಕೊಂಡ್ಮೇಲೆ ಅವ್ನು ಮೌನ ಆಗ್ತಾನೆ. ಗೊತ್ತಾಯ್ತಾ? ಇದು ದೇವ್ರ ಸತ್ಯ. ದೇವ್ರು ಇದ್ಮೇಲೆ ದೇವ ಇದೆಯಾ? ಅದು ಮನಸ್ಸು ಮತ್ತೆ ಶರೀರದಲ್ಲಿ ಮಾತ್ರ. ಅವಾಗ ದೇವ್ರ ರೂಪ, ಅವಾಗ ದೇವ್ರ ರೂಪನ ಈ ಆತ್ಮಗಳು ಎಲ್ಲ ತೋರಿಸ್ತಾರಲ್ಲ ಅದು. ಆದ್ರೆ ನಾನು ನಿಮ್ಗೆ ಅದು ಪ್ರಶ್ನೆ ಕೇಳ್ತಾರೆ, ದೇವ್ರು ಇದ್ಮೇಲೆ ನೀವು ದೇವ್ರು ಇದ್ದಾನೆ ಅಂತ ಹೇಳಿದ್ರಿ, ಎಲ್ಲಾ ವಸ್ತುಗಳಲ್ಲೂ ವ್ಯಕ್ತಿಗಳಲ್ಲಿ ದೇವ್ರು ಇದ್ದಾನೆ ಅಂತ ಹೇಳಿದ್ರಿ, ಓಕೆ, ಕನ್ಕ್ಲೂಷನ್ ಮುಗೀತದು. ಆದ್ರೆ ದೆವ್ವ ಏನಿದೆ? ದೆವ್ವ ನೋಡಿಲ್ಲ ಮೇಡಮ್ ವಸ್ತುಗಳಲ್ಲಿ. ನೀವೇ ಹೇಳ್ತೀರಲ್ಲ ಸರ್, ತಂಗಾಳಿಯಲ್ಲಿ ನಾನು ದೆವ್ವ ಇದೆ ಅಂತ ಕಲ್ಪನೆ ಲೋಕದಲ್ಲಿ ಹೇಳಿರೋದು. ಅನುಭವಗಳಾದಾಗ ಇದೆ ಅನ್ನೋದು ನಮ್ಗೆ ಕನ್ಫರ್ಮ್. ಸತ್ಯ ಬೇಕು ನಮ್ಗೆ, ನಾವು ಸತ್ಯ ಮಾತಾಡ್ತಾ ಇದೀವಿ. ಅನುಭವ, ನಾವು ದೇವ್ರು ನಿಜವಾಗ್ಲೂ ದೇವ್ರ ನೋಡಿದೀವ? ಅನುಭವ ನಾವು ನೋಡಿಲ್ಲ ಮೇಡಮ್. ನಮಗೆ ಅನುಭವ ಯಾರ ಮೇಲೆ ಬಂದಿರೋದು, ವ್ಯಕ್ತಿ ಮೇಲೆ ಬಂದಿರೋದು ನೋಡಿ ಬರುತ್ತಾ? ದೇವ್ರು ಅನ್ನೋದು ಮನುಷ್ಯನ ಮೇಲೆ ಬರುತ್ತಾ? ಮನುಷ್ಯನ ಒಳಗಡೆನೆ ದೇವ್ರು ಇದ್ಮೇಲೆ ಮನುಷ್ಯನ ಒಳಗಡೆನೂ ದೇವನು ಇರ್ಬೇಕಲ್ವಾ? ಅದು ಯಾಕೆ ಮೈ ಮೇಲೆ ಬರ್ಬೇಕು? ಒಳಗಡೆಯಿಂದ ಮೇಲೆ ಯಾಕೆ ಬರ್ಬೇಕು? ರಿಯಲಿ ನೋಡಿದೀನಿ ನಾನು ದೇವಗಳನ್ನ. ಹೆಂಗಿರ್ತಾರೆ? ಕಾಲು ಹಿಂದೆ ಮುಂದೆ ಇಟ್ಕೊಂಡು ಮಾಮೂಲಿ ಮನುಷ್ಯರ
ತರ ಇದ್ದಾರೆ ಹ್ಮ್ ಒಂದ್ ಸ್ವಲ್ಪ ಇಲ್ಲ, ಅದು ನಮ್ಮಲ್ಲಿ ಕೆಲವು ಕಣ್ಣುಗಳು ಕಾಣುತ್ತೆ ಮನುಷ್ಯರಿಗೆ. ಸರ್ ಅಂದ್ರೆ- ಇವತ್ತು ಹೇಳಿದೆ ನಾನು, ನೀವು ಯಾರೆಲ್ಲ ಲೈಫ್ ಬಿಫೋರ್ ಆಫ್ಟರ್ ಡೆತ್ ಹುಟ್ಟೋದಕ್ಕಿಂತ ಮುಂಚೆ ಸಾವಿನ ನಂತರದ ಸ್ಥಿತಿ ಪಾಠ ಕೇಳಿದ್ರೆ ದೇವ್ರ ಬಗ್ಗೆ ಕನ್ಕ್ಲೂಷನ್ ಸಿಕ್ಕಿದ್ದು. ನನಗೆ ಹೇಳಿರುವ ಈ ಸಬ್ಜೆಕ್ಟ್ ನಡ್ಸ್ಕೊಳಕ್ಕೆ 8 ವರ್ಷ ಆಯ್ತು ಸರ್. ದೆವ್ವ ಇದೆ, ಆದ್ರೆ ದೇಹ ಬಿಟ್ಟಂತಹ ಆತ್ಮಕ್ಕೆ ಮುಕ್ತಿ ಸಿಗಲ್ಲ. ಅದು 4 ಲೋಕಗಳಲ್ಲಿರುತ್ತೆ. ಒಂದು ಫಸ್ಟ್ ಭೂಮಿ, ಅದಕ್ಕೆ ಮೇಲ್ಭಾಗ, ಅದಕ್ಕೆ ಮೇಲ್ಭಾಗ, ಅದಕ್ಕೂ ಮೇಲ್ಭಾಗ. ಅದ್ಯಾವ So, 3 ಮೇಲ್ಭಾಗಗಳು ಅದನ್ನ ಹೇಳಿ. ಅದು ಇದಾವೆ ಪದಗಳು, ನಾನು ಅದನ್ನ ಹೇಳಕ್ ಆಗ್ತಾ ಇಲ್ಲ ಇವಾಗ. ಸೊ ಅದೇ ಲೋಕಗಳು ಅಂತ ಇರುತ್ತೆ. ಆ ಲೋಕಗಳು 4 ಲೋಕಗಳು. ಆ 4 ಲೋಕಗಳನ್ನ ದಾಟಿ ಮುಕ್ತಿಯಾಗಿದ್ರೆ ಆ ಶರೀರದಲ್ಲಿ ತುಂಬಾ ಎಲ್ಲ ಇಷ್ಟಗಳು ನೆರವೇರಿದ ಮೇಲೆನೆ ಆತ್ಮ ಮುಕ್ತಿ ಹೊಂದೋದು. ಇಲ್ಲ ಅಂದ್ರೆ ಆತ್ಮ ಮೇಡಮ್ ಒಂದ್ ನಿಮಿಷ ನಿಮಗೆ ಒಂದು ವಿಷಯ ಹೇಳ್ತೀನಿ. ಹ್ಮ್. ದೆವ್ವ ಇದೆ ಅನ್ನೋದಕ್ಕೆ ಹ್ಮ್. ಒಂದು ಉದಾಹರಣೆ ಕೊಡ್ತೀನಿ. ದೆವ್ವ ಇದೆ ಅನ್ನೋದಕ್ಕೆ ಉದಾಹರಣೆಗಳು ಇವಾಗ ನಾನು ಇಲ್ಲಿ ಪಾಠ ಮಾಡ್ತಾ ಇದ್ದೀನಿ. ಈ ಆಡಿಟೋರಿಯಂ ಸುತ್ತಲೂ ಇದಾವೆ, ಒಳಗಡೆ ಇರಲ್ಲ. ದೆವ್ವ ಆಡಿಟೋರಿಯಂ ಒಳಗಡೆ ಇರಲ್ಲ, ಹೊರಗಡೆ ಇದೆ. ಸೊ ಹೊರಗಡೆ ನಮ್ಮ ಪಾಠಗಳನ್ನ ದೇಹ ಬಿಟ್ಟಂತ ಆತ್ಮಗಳು ಮುಕ್ತಿಗೋಸ್ಕರ ಒಂದು ಒಳ್ಳೆ ವಿಚಾರ ತಿಳ್ಕೊಂಡು ಮುಕ್ತಿ ಪಡೆಯೋಣ ಅಂತ ಹೇಳಿ ಕೇಳುವಂತ ಆತ್ಮಗಳು ಇಲ್ಲಿದ್ದಾವೆ. ಇನ್ನು ಕೆಲವೊಂದು ಆತ್ಮಗಳು ಸೇಡ್ ತೀರಿಸ್ಕೊಳ್ಳೋಕೆ ಬೇರೆ 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 ಕಡೆ ಅಲಿತಾ ಇರ್ತವೆ, ಇದಾವೆ. ನಾವು ಹೊಸಲಿಂದ ಆಚೆ ಹೋಗಿದ ತಕ್ಷಣ ಎಷ್ಟೋ ಆತ್ಮಗಳು ಕಾಲ್ಗೆ ಸಿಗ್ತಾವಂತೆ, ಕೈಗೂ ಸಿಗ್ತಾವ. ಆದರೆ ಅವು ಯಾರು ಏನು ನಮಗೆ ಮಾಡಲ್ಲ, ನಮಗೂ ಬರೋದು ಇಲ್ಲ. ನಮ್ಮ ಭಾವನೆ, ನಮ್ಮ ಗುಣ, ನಮ್ಮ ರೂಪ, ನಮ್ಮ ಶರೀರ, ನಮ್ಮ ಮನಸ್ಸು, ನಮ್ಮ ಭಾವನೆಗಳೆಲ್ಲ ಮ್ಯಾಚ್ ಆದ್ರೆ ಮಾತ್ರನೇ ಒಂದು ಸೋಲ್ ಅಟ್ಯಾಕ್ ಆಗೋದು ನಮಗೆ. ಅಲ್ಲಿ ತನಕ ಸೋಲ್ ಅಟ್ಯಾಕ್ ಆಗಲ್ಲ. ಸೊ ಅದೆಲ್ಲ ಶುದ್ಧ ಸುಳ್ಳು. ನಮಗೆ ಆತ್ಮ ಬಂದಿದೆ ಅದೆಲ್ಲ ಬರ್ಲೂಬಹುದು, ಬಂದಿದ್ರೆ ಯಾರೋ ಮುಖಾಂತರ ಸೇರ್ತಿಸ್ಕೊಳಕ್ಕೆ ಈ ದೇಹದ ಮೇಲೆ ಬಂದಿರುತ್ತೆ. ಇದು ಸತ್ಯ. ಓಕೆ, ಇದೊಂದು ದೊಡ್ಡ ಸಬ್ಜೆಕ್ಟ್. ಇದು ಬೇಡ, ಈ ದೊಡ್ಡ ಸಬ್ಜೆಕ್ಟ್ ಬಂದಾಗ ಹೇಳ್ತೀನಿ. ಈಗ ಅಲ್ಲಲ್ಲ, ಈಗ ನೀವು ಬೇಕಾದ್ರೆ ನೈಟ್ ಎಲ್ಲ ಇಲ್ಲ, ಕೊಡ್ತೀನಿ ಅಂದ್ರೆ ನೈಟ್ ಎಲ್ಲ ಕೂತ್ಕೊಳ್ಳೋದಕ್ಕೂ ready. ಅದಕ್ಕೆ ನಾನು ಸರ್ಗೆ ಆಡ್ಕೊಟ್ಟಿಲ್ಲ. ಯಾಕೆಂದ್ರೆ ಫಸ್ಟ್ ಬೋಧನೆ ಮಾಡ್ಬಿಟ್ಟು ಆಡ್ಕೊಡೋಣ ಅಂತ. ಓಕೆ, ಈಗ ಸೊ ಈ ಸಬ್ಜೆಕ್ಟ್ಗೆ ಇಲ್ಲಿಗೆ ದೇವ್ರಿಗೆ ಮತ್ತೆ ದೇವ್ರಿಗೆ ಏನ್ ಮಾಡೋಣ. ಮುಂದಿನ ಸೆಷನ್ ಬರ್ತಾ ಇರುತ್ತೆ. ನಾವು ಇದನ್ನ ಕಂಟಿನ್ಯೂ ಮಾಡೋದಕ್ಕೋಸ್ಕರ ಏನ್ ಪ್ರೋಗ್ರಾಮ್ ಮಾಡ್ಬೇಕು ಅಂತ ತಗೊಂಡ್ ಬರ್ತಾ ಇದೀವಿ. ದಯವಿಟ್ಟು ಮುಂದಿನ ಒಂದು ಸೆಷನ್ಗೆ ನೀವು ಯಾರಿಗೆ ಈ ಸಬ್ಜೆಕ್ಟ್ ಅವಶ್ಯಕತೆ ಇದೆ, ಆರೋಗ್ಯ, ಹಣ, ಆರ್ಥಿಕ ಸಂಪತ್ತು, ನೆಮ್ಮದಿ, ಮಾನಸಿಕ ನೆಮ್ಮದಿ, ಮನಸ್ಸು ಚೆನ್ನಾಗಿರ್ಬೇಕು, ದೇಹ ಚೆನ್ನಾಗಿರ್ಬೇಕು, ಜೀವನ ಚೆನ್ನಾಗಿರ್ಬೇಕು, ಜೀವ ಚೆನ್ನಾಗಿರ್ಬೇಕು ಅಂತ ಇದ್ರೆ ಮಾತ್ರನೇ ಇಂಥ ಸೆಷನ್ ನಾವು ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡ್ಕೊಂಡು ಅಲ್ಲಿ ಒಂದು ಸ್ಪೀಚ್ ಕೊಡ್ಲಿಕ್ಕೆ ಒಂದೊಂದು ಸಬ್ಜೆಕ್ಟ್ ತಗೊಂಡು ಹೋಗೋಣ ನಾವು ಅಂತ ಹೇಳ್ತಾ. ಸೊ ದೇಹನ ಆರೋಗ್ಯವಾಗಿ ಇಟ್ಕೊಳ್ಳಿ, ಫಸ್ಟ್ ಮನಸ್ಸನ್ನ ನೆಮ್ಮದಿಯಾಗಿ ಇಟ್ಕೊಳ್ಳಿ, ಪೀಸ್ಫುಲ್ ಆಗಿ. ಏನೇ ಒಂದು ಯೋಚನೆ ಮಾಡಿ ಆಲೋಚನೆ ಮಾಡಿ ದಾರಿಯಲ್ಲಿ ಹೋಗ್ತಾ ಇರಿ, ಒಳ್ಳೆಯದೇ ನಡೆಯುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ನನಗೆ ಮಾತಾಡೋದಕ್ಕೆ ಈ ಸೆಷನ್ ಅಲ್ಲಿ ಹಣವೇ ಆಕರ್ಷಣೀಯವಾದ ಒಂದು ವಸ್ತು. ಹಣ ಜೀವನದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಹಣ ಇಲ್ಲದೆ ಜೀವನ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಈ ಸೆಷನ್ನ ಅನಿತಾ ಮೇಡಮ್ ಅವರು ಆಯೋಜನೆ ಮಾಡಿದ್ರು. ಬಹಳ ಅದ್ಭುತವಾಗಿ ಮಾತಾಡ್ತಾರೆ ಅವ್ರಿಗೆ ನಾವು ಸಬ್ಜೆಕ್ಟ್ ಇನ್ನೂ ಪಾಪ ಮಾಡಕ್ ಕೊಟ್ಟಿಲ್ಲ, ಸ್ವಲ್ಪ ಮಾತ್ರ ತಗೊಂಡು ಬಂದ್ರು. ಆ ಸ್ವಲ್ಪದಲ್ಲಿ ಮಧ್ಯದಲ್ಲಿ ನಮಗೆ ಆಡೋಕ್ಕೆ ಅವಕಾಶ ಮಾಡಿಕೊಟ್ರು. ಈಗ ಅದು ಕಂಟಿನ್ಯೂ ಆಗುತ್ತೆ. ಆದಷ್ಟು ಬೇಗನೆ ಪಾಪ ಅವರು ಮುಗಿಸ್ಕೊಡ್ತಾರೆ. ಹಣನ ಆಕರ್ಷಣೆ ಮಾಡೋದು ಹೇಗೆ, ಹಣನ ಇಟ್ಕೊಳ್ಳೋದು ಹೇಗೆ, ಮತ್ತೆ ಅದ್ರ ಜೊತೆ ನಾವು ಜೀವನ ಮಾಡೋದು ಹೆಂಗೆ, ಗಳಿಸೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾರೆ ಅಂತ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಅನಿತಾ ಅವರಿಗೂ ನಿಮ್ಮೆಲ್ಲರಿಗೂ ದೇಹ ಆರೋಗ್ಯ, ದೀರ್ಘ ಆಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನ ಪಡೆದು ಉನ್ನತವಾಗಿ ನೀವೆಲ್ಲರೂ ಬಾಳ್ಬೇಕು. ಸೊ ಇಂಥ ಒಂದು ಸೆಷನ್ ನಾವು ಸಮಾಜಕ್ಕೆ ಕೊಡ್ತಾ ಬರಬೇಕು. ನೀವು ಮತ್ತೆ ನಿಮ್ಮ ಕುಟುಂಬದವರು ಇದನ್ನ ಬಂದು ಕಲಿತು 4 ಜನಕ್ಕೆ ಒಳ್ಳೆಯದನ್ನ ಮಾಡಲಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ಕೊಡ್ಲಿ ಅಂತ ಅನಿತಾ ಮೇಡಮ್ಗೆ ಬಿಟ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಎಕ್ಸ್ಕ್ಯೂಸ್ ಮೀ ಮೇಡಮ್, ಅದಕ್ಕೆ ಮೊದಲು ಒಂದು ರಮೇಶ್ ಸರ್ ಬನ್ನಿ ಸರ್. ಸಾಂಗ್